ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಪ್ಲಸ್ ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳೇನಾಗಿದ್ದಾವೆ ಅದರ ಕುರಿತಾಗಿ ಇವತ್ತು ಕಾಂಗ್ರೆಸ್ನ ಪ್ರತಿಕ್ರಿಯೆ ಏನು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ HD ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ, ಅವರ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಸಣ್ಣ ಪೀಠಿಕೆ. 5 ರಾಜ್ಯಗಳ ಚುನಾವಣೆಗಳಲ್ಲಿ ಕೇರಳ ಒಂದನ್ನು ಬಿಟ್ಟು ಕಾಂಗ್ರೆಸ್ ಬೇರೆ ಎಲ್ಲಿಯೂ ಸಹ ಗಣನೀಯವಾದಂತಹ ಸಾಧನೆಯನ್ನು ಮಾಡಕ್ ಸಾಧ್ಯ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಏನೂ ಸಿಗ್ಲಿಲ್ಲ. ತಮಿಳುನಾಡಿನಲ್ಲಿ ಕೇವಲ 5 ಸೀಟು, ಅದು ಸಹ ಈಗ ಗೊಂದಲದಲ್ಲಿದೆ. ಯಾಕಂದ್ರೆ DMK ಇಂದ ದೂರ ಆಗಿ TVK ಜೊತೆ ಹೋಗಬೇಕಾದಂತಹ ಮತ್ತು DMK ಕೈಯಲ್ಲಿ ಬೆನ್ನಿಗೆ ಚೂರಿ ಹಾಕಿದವರು ಅನ್ನುವಂತಹ ಮಾತುಗಳನ್ನ ಕೇಳಬೇಕಾದಂತಹ ಪರಿಸ್ಥಿತಿ ಕಾಂಗ್ರೆಸ್ಸಿಗಿದೆ. ಇನ್ನು ಅಸ್ಸಾಂನಲ್ಲಿ ಸೋತಿದ್ದಾರೆ. ಈ ಕರ್ನಾಟಕದಲ್ಲಿ ಮಾತ್ರ ಅವ್ರಿಗೊಂದು ಹ್ಯಾಪಿ ನ್ಯೂಸ್ ಏನು ಅಂದ್ರೆ 2 ಉಪಚುನಾವಣೆಗಳು ಅಥವಾ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳನ್ನ ಗೆದ್ದಿದ್ದಾರೆ. ಬಟ್ ದಾವಣಗೆರೆಯ ಗೆಲುವು ಅವರಿಗೆ ಸ್ವಲ್ಪ ಆತಂಕವನ್ನ ಉಂಟು ಮಾಡಿರುತ್ತೆ ಬಿಕಾಸ್ ಆಫ್ ದಿ ಮಾರ್ಜಿನ್. ಮತ್ತು ಆ ಚುನಾವಣೆಗಳ ಸಂದರ್ಭದಲ್ಲಿ ಎದ್ದಿದ್ದಂತಹ ಅಪಸ್ವರಗಳು ಮುಸ್ಲಿಂ ಸಮುದಾಯದಿಂದ ಎಸ್ಪೆಷಲಿ. ಸೊ ಆ ಹಿನ್ನೆಲೆಯಲ್ಲಿ ಆ ಎಲ್ಲ ವಿಚಾರಗಳನ್ನ ಮಾತಾಡೋಣ. ವೆಸ್ಟ್ ಬೆಂಗಾಲ್ ಇಂದ ಶುರು ಮಾಡ್ಕೊಳ್ಳೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಚಾನೆಲ್ಗೆ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಸುದ್ದಿ ಸರ್ಕಲ್ ಮಾತಾಡ್ತಿದ್ದೀರಿ. ಈಗ ಪಶ್ಚಿಮ ಬಂಗಾಳದಲ್ಲಿ ನಾನು ಆರೋಪ ಮಾಡ್ತೀನಿ ನೇರವಾಗಿ, ಕಾಂಗ್ರೆಸ್ ಡಬಲ್ ಗೇಮ್ ಆಡ್ತು ಅಂತ. ಯಾಕೆ ಅಂತ ಒಂದು ನಿಮಿಷದಲ್ಲಿ ಹೇಳಿ ನಿಮ್ಗೆ ಅವಕಾಶ ಕೊಡ್ತೇನೆ. ಚುನಾವಣಾ ಪ್ರಚಾರಗಳ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು, ನಿಮ್ಮ ದೊಡ್ಡ ನಾಯಕರು, ಬಿಜೆಪಿಯನ್ನು ಟಾರ್ಗೆಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ಅವ್ರು ನೇರವಾಗಿ ಹೇಳಿದ್ದೇನು ಅಂದ್ರೆ, ಮಮತಾ ಬ್ಯಾನರ್ಜಿ ಅವರು ಬಿಜೆಪಿ ಗೆಲ್ಲೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಿದ್ದಾರೆ ಅಂತ. ಮಮತಾ ವಾಸ್ ಫೈಟಿಂಗ್ ಇನ್ ಸುಪ್ರೀಂ ಕೋರ್ಟ್ ಆಲ್ಸೋ, ಎಲ್ಲ ಇದಾಯ್ತು. ಮತ್ತೆ ನಿಮ್ಮ ಅತಿ ದೊಡ್ಡ ನಾಯಕ ಇನ್ನು ವೆಸ್ಟ್ ಬೆಂಗಾಲ್ ಕಾಂಗ್ರೆಸ್ನ ದೊಡ್ಡ ನಾಯಕರಾದಂತಹ ಅಧೀರ್ ರಂಜನ್ ಚೌಧರಿ ಅವರು ದಿನ ಬೆಳಗಾದ್ರೆ ಬಿಜೆಪಿನ ಒಂದ್ಸಲನೂ ಅವರು ಟಾರ್ಗೆಟ್ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರು ಬಿಜೆಪಿ ಮತ್ತು TMC ಟಾರ್ಗೆಟ್ ಮಾಡ್ತಿದ್ರು. ಅಧೀರ್ ರಂಜನ್ ಚೌಧರಿ ಅವರು ಕೇವಲ ಮಮತಾ ಬ್ಯಾನರ್ಜಿ ಟಾರ್ಗೆಟ್ ಮಾಡ್ತಿದ್ರು. ಪ್ಲಸ್ ಯಾವಾಗ ಈ ಎಕ್ಸಿಟ್ ಪೋಲ್ಗಳು ಬಂತು, ಅದನ್ನ ಸಾಕಷ್ಟು ಜನ ಎಲ್ಲರೂ ಹೇಳಿದ್ದೇನೆಂದ್ರೆ ಅದೊಂದು ಏನು ಒಂದು ಸ್ಕ್ರಿಪ್ಟೆಡ್ ಅಂತ ಎಲ್ಲರೂ ಹೇಳಿದ್ರು. ಬಟ್ ನಿಮ್ಮ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅದನ್ನ ಟೀಕೆ ಮಾಡಲಿಲ್ಲ. ಅದ್ರ ಪಕ್ಕಕ್ಕಿಡಿ, ಅದನ್ನು ಮೀರಿ ಆ ಒಂದು ಎಕ್ಸಿಟ್ ಪೋಲ್ಗಳು ಬಂದ ನಂತರ ಮಮತಾ ಬ್ಯಾನರ್ಜಿ ಅವರು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಅಂತ ಕಿಂಡಲ್ ಮಾಡಿದ್ರು ಮಮತಾ ಬ್ಯಾನರ್ಜಿನ. ಸೊ ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಅಂತ ಒಂದು ಇದೆ, ಅದರಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ ಇಟ್ಕೋಬೇಕು ಅನ್ನೋದು ನಿಮ್ಮ ಅಭಿಲಾಷೆ. ಅದೇನಾಗುತ್ತೋ ಮುಂದಕ್ಕೆ, ಅದು ಬೇರೆ ಪ್ರಶ್ನೆ. ಸೊ ಯಾವ ರೀತಿ ನೋಡ್ತೀರಿ ನಿಮ್ಮ ಫೈಟ್ ಪಶ್ಚಿಮ ಬಂಗಾಳದಲ್ಲಿ? ಮಮತಾ ಬ್ಯಾನರ್ಜಿ ವಿರುದ್ಧ ಇತ್ತಾ, ಬಿಜೆಪಿ ವಿರುದ್ಧ ಇತ್ತ? ನೋಡಿ, ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಪಾರ್ಟಿ ಈ ಭಾರತ ದೇಶದಲ್ಲಿ. ನಮ್ಮದೇ ಆದಂತ ಸಿದ್ಧಾಂತ ನೆಲೆಗಟ್ಟಿನಲ್ಲಿ ನಾವು ಇವತ್ತು ಭಾರತ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನ ಇತಿಹಾಸ 1885 ಇಂದ ನಮ್ಮ ಒಂದು ಪಕ್ಷ ಶುರುವಾಗಿ ಅದು ಸ್ವಾತಂತ್ರ್ಯ ಹೋರಾಟಗಳ ನಂತರ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ 1952ರಿಂದನೂ ಒಂದು ಸಂವಿಧಾನದ ಉಳಿವಿಗಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೋರಾಡುವಾಗ ಒಂದು ಎದುರುಗಡೆ ಪಕ್ಷ ಇದ್ದಾಗ ನಾವು ಅದನ್ನ ಎದುರಾಳಿಯಾಗೆ ತಗೊಬೇಕಾಗ್ತದೆ. ಈ ಒಂದು ಮಮತಾ ಬ್ಯಾನರ್ಜಿ ಅವರು ಅವರ ಒಂದು ಹಠವನ್ನು ಬಿಟ್ಟು ಅದು ಕಾಂಗ್ರೆಸ್ನ ಒಂದು ಜೊತೆಗೆ, ಯಾಕೆಂದ್ರೆ ನಾವು ಆ ಮಟ್ಟಕ್ಕೆ ನೀವು ನೋಡುವ ಹಾಗೆ ಅಲ್ಲಿ ಕಮ್ಯುನಿಸ್ಟು ಲಾಂಗ್ ಪೀರಿಯಡ್ ಏನು ಅಧಿಕಾರವನ್ನ ನಡೆಸಿತ್ತು. ಸೊ ಅಲ್ಲಿ ಜ್ಯೋತಿ ಬಸು ಅವರು 27 ವರ್ಷಗಳ ಕಾಲ CM ಆಗಿ ಅಲ್ಲಿ ಸೇವೆಯನ್ನ ಮಾಡಿದ್ರು. ತದನಂತರ ಇವತ್ತು ನಾವು 1997ನೇ ಇಸ್ವಿನೂ ನೆನಿಬೇಕಲ್ವಾ. ಮಮತಾ ಬ್ಯಾನರ್ಜಿ ಯಾರು? ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಮ್ಯಾನ್. ಅವರು ಸೋನಿಯಾ ಗಾಂಧಿ ಅವರು ನಮ್ಮ AICC ರಾಷ್ಟ್ರೀಯ ಅಧ್ಯಕ್ಷರಾಗುವಂತ ಸನ್ನಿವೇಶದಲ್ಲಿ ಅವರಾಗ್ಲಿ, ಶರದ್ ಪವಾರ್ ಆಗ್ಲಿ ಕಾಂಗ್ರೆಸ್ನ ಸಖ್ಯವನ್ನ ತೊರೆದು ನಮ್ಮನ್ನ ವಿರೋಧಿಸಿ NDA ಪಾರ್ಟ್ನರ್ ಆಗಿ ಇದ್ದಿದ್ದು ಸತ್ಯ ಅಲ್ವಾ ಸರ್? ನಮ್ಮ ಜೊತೆಗೆ ಇದ್ದು ಅನೇಕ ಟೀಕೆಗಳನ್ನು ಮಾಡಿದ್ರು. ಇಟ್ಸ್ ಅ ಪೊಲಿಟಿಕ್ಸ್. ರಾಜಕೀಯದಲ್ಲಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ, ಏನ್ ಬೇಕಿದ್ರು ಆಗ್ಬೋದು. ಈ ಒಂದು ನಾವು ಏನು ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲರೂ ಒಟ್ಟಿಗೆ ನಾವು ಹೋರಾಟ ಮಾಡುವಂತಹ ಸನ್ನಿವೇಶಗಳು ಬಂತು. ಆದ್ರೆ ನಾಯಕರುಗಳ ಒಂದು ಹೇಳಿಕೆಗಳು, ನೀವು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ. ಚೌಧರಿಯವರ ವಿಚಾರನೂ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿಸಿ, ನಾವು ಒಂದು ಎದುರಾಳಿ ಇದ್ದಾಗ ನಾವು ಶಸ್ತ್ರ ತಗೊಂಡು ಹೋರಾಟ ಮಾಡ್ಬೇಕು ಹೊರತು, ಎದುರಾಳಿಗೆ ನೀವು ಯಾವಾಗ್ಲೂ ಗುಲಾಬಿ ಹೂ ಕೊಡ್ತಾ ಇರ್ತೀರಿ, ಅವ್ರ ಗುಲಾಬಿ ಹೂನ ಕತ್ತರಿಸೋದಕ್ಕೆ ನೋಡ್ತಾ ಇರ್ಬೇಕಾದ್ರೆ ಅವ್ರ ಶಸ್ತ್ರ ಇಟ್ಕೊಂಡು ನೀವು ಗುಲಾಬಿ ಹೂ ಇಟ್ಕೊಳ್ಳಿ ಅನ್ನೋ ತರ ನಿಮ್ದಾಯ್ತು. ಇವತ್ತು
ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಹೌದು ನಾವು ಪಕ್ಷವನ್ನ ಗ್ರಾಸ್ ರೂಟ್ ಲೆವೆಲ್ ಇಂದ ಅಲ್ಲಿ ಬೂತ್ ಮಟ್ಟದಿಂದ ಏಳಿಸ್ಲೇಬೇಕಾಗ್ತದೆ. ಎಸ್, ನಥಿಂಗ್ ಈಸ್ ಇಂಪಾಸಿಬಲ್. ನಾವು ಸೋತಿರ್ಬೋದು, ಆದ್ರೆ ಸತ್ತಿಲ್ಲ. ಒಂದಲ್ಲ ಒಂದು ದಿನ, ನಾಳೊಂದ್ ದಿನ ಇತಿಹಾಸವನ್ನ ನಿರ್ಮಾಣ ಮಾಡ್ತೀವಿ. ಆದ್ರೆ ಇವತ್ತು ಮಮತಾ ಬ್ಯಾನರ್ಜಿಯವರ 2 ರೀತಿಯ ರಾಜಕೀಯ ವೈಚಾರಿಕತೆ, 3 ರೀತಿ ಅಂತ ಹೇಳ್ಬೋದು. ಒಂದು ದಿನ ಕಾಂಗ್ರೆಸ್ ನಲ್ಲಿದ್ರು, ಇನ್ನೊಂದ್ ದಿನ NDA ಸಖ್ಯಕ್ಕೆ ಹೋದ್ರು, ಮತ್ತೊಂದ್ ದಿನ ಈಗ ಅವ್ರದ್ದೇ ಆದಂತ ಹೋರಾಟ ಮಾಡಿದ್ರು. ಆದ್ರೆ ಇವತ್ತು ಮಮತಾ ಬ್ಯಾನರ್ಜಿಯವರ ಪಕ್ಷವನ್ನ ನುಂಗ್ ಹಾಕಿರೋದು ಕಾಂಗ್ರೆಸ್ ಅಲ್ಲ ಸರ್. ನಾವು ಯಾವುದೇ ಪ್ರಾದೇಶಿಕ ಪಕ್ಷವನ್ನ ಈ ದೇಶದ ಇತಿಹಾಸದಲ್ಲಿ ಯಾವ ಪಕ್ಷವನ್ನು ತಗೊಳ್ಳಿ, ಯಾರನ್ನು ಅಳಿಸುವ, ನಶಿಸುವ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿಲ್ಲ. ಎಲ್ಲಾ ರಾಜ್ಯಗಳಲ್ಲೂ ಪ್ರಾದೇಶಿಕ ಪಕ್ಷಗಳು, ನಮ್ಮ UPA 1 or 2 ನೀವು ನೋಡಿ, ಅಥವಾ ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ, ರಾಜೀವ್ ಗಾಂಧಿ ಅವರಿದ್ದಾಗ, PV ನರಸಿಂಹರಾವ್ ಅವರಿದ್ದಾಗ, ನೆಹರು ಕಾಲದಿಂದ ನೀವು ನೋಡ್ತಾ ಬನ್ನಿ, ಅವರು ಸ್ವತಂತ್ರವಾಗಿ ಆಳ್ವಿಕೆ. ಇವತ್ತು ಯಾವೊಂದು ಬಿಜೆಪಿಗೆ ಗೊತ್ತೋ ಗೊತ್ತಿಲ್ಲದೆ ರತ್ನಗಂಬಳಿಯ ರೀತಿ ಪಶ್ಚಿಮ ಬಂಗಾಳಕ್ಕೆ ಬಿಟ್ಕೊಂಡಂತ ದೀದಿಯವರ ಪಕ್ಷದ ಪರಿಸ್ಥಿತಿ, ಅವರ ಕಚೇರಿಯ ಪರಿಸ್ಥಿತಿ ಅಥವಾ ಅವರ ಪರಿಸ್ಥಿತಿ, ಅವ್ರನ್ನ ಒದ್ದಿದ್ದಾರೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಕಚೇರಿಯೆಲ್ಲ ಬೆಂಕಿ ಹಾಕಿ ಸುಡ್ತಾ ಇರೋರು ಯಾರು? ನೀವೇ ಅವಕಾಶ ಮಾಡಿಕೊಟ್ಟಂತ ಬಿಜೆಪಿ. ಆದ್ರೆ ಒಂದು ರಾಜಕೀಯವಾಗಿ ನಮ್ಮ ನಾಯಕರುಗಳು ಮಾತಾಡಿದ್ದಾರೆ. ಅದನ್ನೇನು ನಾನು ವೈಭವವಾಗಿ ಹೇಳಲಿಕ್ಕೆ ಹೋಗುದಿಲ್ಲ, ಅದು ವಿಶೇಷ ಅರ್ಥವನ್ನು ಕಲ್ಪಿಸಲಿಕ್ಕೆ ಹೋಗುದಿಲ್ಲ. ರಾಜಕೀಯ ಟೀಕೆ. ಅವ್ರು ಈಗ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಿಂತಾಗ TMC ಅವರೆಲ್ಲ ಬಂದೇನಾರ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರ? ಅವ್ರದ್ದು ಅಭ್ಯರ್ಥಿಗೆ ಅವ್ರು ಓಟ್ ಹಾಕ್ತಾರೆ. ನಾವು ಯಾವ ರೀತಿ ಮತ ಸೆಳಿಬೇಕು ಆ ಕೆಲಸವನ್ನ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದೆ ಸರ್. ಓಕೆ. ಸೊ ಈಗ ನೀವು ಹೇಳಿದ್ರಿ ಅದು ಸ್ಪರ್ಧೆ ಸಂದರ್ಭದಲ್ಲಿ ಟೀಕೆ ಮಾಡ್ಲೇಬೇಕಾಗತ್ತೆ, ನಾವು ಮಾಡಿದೀವಿ ಅದು ಆಡಳಿತ ಪಕ್ಷದ ವಿರುದ್ಧ ಅಂತ. ಅದೇ ನಿಲುವಲ್ಲಿ ಉಳಿಬೇಕಾಗಿತ್ತು. ಈಗ ಎಲೆಕ್ಷನ್ ನಾನು ಹೇಳ್ದಂಗೆ ಎಕ್ಸಿಟ್ ಪೋಲ್ ಬಂದಾಗ ನೀವೇನು ಹೇಳಿದ್ರಿ, ಒಂದು ಕಡೆ ನಿಮ್ಮದೇ ಕೂಗಿದೆ ಕಾಂಗ್ರೆಸ್ ಎಲೆಕ್ಷನ್ ಕಮಿಷನ್ ಅನ್ನ ಇವರು ಗುಲಾಮರು ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಕೆಲಸ ಮಾಡಿಸ್ಕೊಳ್ತಾರೆ, ಮೋಸ ಮಾಡ್ತಾರೆ, ದ್ರೋಹ ಮಾಡ್ತಾರೆ ಎಲ್ಲ ಅಂತ ಕಾಂಗ್ರೆಸ್ ಕೂಗಿದೆ. ಅದೇ ಕೂಗನ ಮಮತಾ ಬ್ಯಾನರ್ಜಿ ಎತ್ತಿದಾಗ ನಿಮ್ಮ ನಾಯಕ ಅಧೀರ್ ರಂಜನ್ ಚೌಧರಿ ಕಿಂಡಲ್ ಮಾಡ್ತಾರೆ, ಎಕ್ಸಿಟ್ ಪೋಲ್ ನೋಡಿ ಪೂರ್ತಿ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಅಂತ. ಎಲೆಕ್ಷನ್ ಮುಗಿದ ನಂತರ ನಿಮ್ಮ ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳಿಕೆಯನ್ನು ಕೊಡ್ತಾರೆ, ಹೌದು ಎಲೆಕ್ಷನ್ ಕಮಿಷನ್ ಮೋಸದಾಟ ಆಡಿದೆ ಇಲ್ಲಿ ಅಂತ. ಸೊ ಅದನ್ನ ಹೇಗೆ ನೀವು ಸಮರ್ಥಿಸ್ಕೊಳ್ತೀರಿ? ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಬಿಜೆಪಿ ಮಾಡಿರುವಂತ ಎಕ್ಸಿಟ್ ಪೋಲ್ ಆಗಿರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ ನಡೆನ ನೀವು ಯಾವತ್ತೂ ಟೀಕಿಸ್ಲಿಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಟೀಕಿಸ್ಲಿಲ್ಲ, ನೀವು ಬೇರೆ ಕಡೆ ಟೀಕೆ ಮಾಡ್ಕೊಂಡ್ರಿ. ವೆಸ್ಟ್ ಬೆಂಗಾಲ್ ನಲ್ಲಿ ಎಲೆಕ್ಷನ್ ಕಮಿಷನ್ ಅಂದಾಗೆಲ್ಲ ಕಿಂಡಲ್ ಮಾಡಿದ್ರು ಯಾರು, ಚೌಧರಿ ಅವರು. ಸೋಲೋ ಭಯದಲ್ಲಿ ಮಮತಾ ಬ್ಯಾನರ್ಜಿ ಮಾತಾಡ್ತಿರೋದು ಅಂತ. ಎಲೆಕ್ಷನ್ ಮುಗಿದ ತಕ್ಷಣ ನೀವು ಹೇಳ್ತೀರಿ ಹೌದು ಮಮತಾ ಬ್ಯಾನರ್ಜಿಗೆ ಮೋಸ ಆಗಿದೆ ಅಂತ. ಸರ್ ನೋಡಿ, ಒಬ್ಬ ವ್ಯಕ್ತಿಯ ವಾಯ್ಸು ಇಡೀ ಪಕ್ಷದ ವಾಯ್ಸ್ ಆಗಿರುವುದಿಲ್ಲ. ಈ ಮೇ ಬಿ ಅ ಕಾಂಗ್ರೆಸ್ ಪಾರ್ಟಿ ಲೀಡರ್, ಅವರ ಒಂದು ವೈಯಕ್ತಿಕ ಅಭಿಪ್ರಾಯವೂ ಆಗಿರಬಹುದು, ಅಥವಾ ಅದು ಪ್ರಾಂತೀಯ ರಾಜಕೀಯ ಅವರಿವರ ನಡುವೆ. ಯಾಕೆಂದ್ರೆ ನೀವು ರಾಷ್ಟ್ರ ನೋಡೋದಕ್ಕೂ ಈಗ ಒಂದು ಪಂಚಾಯತಿ ಸರ್, ಒಂದು ಪಂಚಾಯತಿ ತಗೊಳ್ಳ, ಪಂಚಾಯತಿ ಅಧ್ಯಕ್ಷನ ಹುದ್ದೆಗೂ ಉಪಾಧ್ಯಕ್ಷನ ಹುದ್ದೆಗೂ ಅಥವಾ ಸದಸ್ಯನ ಹುದ್ದೆಗೂ ಎಷ್ಟೆಲ್ಲ ಇರ್ತದೆ. ಅಂಥದ್ರಲ್ಲಿ ತನ್ನನ್ನು ನಂಬಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಧ್ವನಿಯಾಗಿ, ವಾಯ್ಸ್ ಆಗಿ, ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅವರು ಟೀಕೆ ಟಿಪ್ಪಣಿಗಳು ಮಾಡಬಹುದು. ಅದು ಪಕ್ಷ ಇಡೀ ರಾಷ್ಟ್ರದ ಮೆಸೇಜ್ ಅಂತಲ್ಲ. ವೋಟ್ ಚೋರಿ ಬಗ್ಗೆ ಧ್ವನಿ ಎತ್ತೋರು ಮಮತಾ ಬ್ಯಾನರ್ಜಿ ಅವರ ಅಥವಾ ರಾಹುಲ್ ಗಾಂಧಿ ಅವರ ಫಸ್ಟ್ ಇಡೀ ಭಾರತದಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಮಾದೇವಪುರದಿಂದ ಅಥವಾ ಆಳಂದ ನಾವು ಗೆದ್ದಿದ್ದೀವಿ. ಈ ಒಂದು ಅಲ್ಲಿ ವೋಟ್ ಚೋರಿನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಹೌದು, ದೀದಿ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ನಿಂತಿದ್ದಾರೆ, ಅದ್ರಲ್ಲಿ ನ್ಯಾಯ ಸಿಕ್ಕಿಲ್ಲ. ಇಟ್ ಈಸ್ ಎ ನೋಯಿಂಗ್ ಟ್ರೂತ್ ಸರ್. ಇಲ್ಲಿ ಹುಣ್ಣಿದೆ ಅಂತಂದ್ರೆ ನಾನೇನು ದುರ್ಬಿನ್ ನೋಡ್ಬೇಕಾಗಿಲ್ಲ, ಇದು ಕಾಣಿಸ್ತಾ ಇದೆ. ಸೊ ಅದನ್ನ ನೀವು ನೆನ್ನೆ ಟೀಕೆ ಮಾಡಿದ್ರೆ ದ ಡೇ ಫಸ್ಟ್ ಇಂದ ನಾವು ಇವತ್ತು IT, ED, CBI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತೇನಾದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಾದ್ರೂ ಕೊಡ್ಬೇಕು ಅಂತಂದ್ರೆ ಜ್ಞಾನೇಶ್ ಕುಮಾರ್ಗೆ, ಯಾರು ಅಮಿತ್ ಶಾದ PA ಆಗಿದ್ದವರು, ಇವತ್ತು ಅವರು ಇದ್ರಲ್ಲಿ ಕಾನೂನಲ್ಲಿ ಯಾವ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ರಾಷ್ಟ್ರಪತಿಯವರಿಗೆ ಅಥವಾ ಪ್ರಧಾನಿಯವರಿಗೆ ಯಾವುದೇ ರೀತಿಯಾದಂತಹ ಚಾರ್ಜ್ ಶೀಟ್ ಮತ್ತಿನ್ನೊಂದು ಬರುವುದಿಲ್ಲ ಅನ್ನೋ ರೀತಿನಲ್ಲಿ ಇವ್ರನ್ನು ತಗೊಂಡೋಗಿ ಆ ಮಟ್ಟಕ್ಕೆ ಹೋಗಿ ನಿಲ್ಸ್ಕೊಂಡಿದ್ದಾರೆ. ಇಟ್ಸ್ ಟೋಟಲಿ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನಾಳೆ ದಿನ ಅವ್ರನ್ನ ಎಲ್ಲಿ ಜೈಲಿಗೆ ಕಳಿಸ್ಬೇಕಾಗ್ತದ ಅಂತೇಳಿ ಅವರು ಇವತ್ತು ಏನು ಸಂಸತ್ನಲ್ಲಿ ಅದಕ್ಕೂ ತಿದ್ದುಪಡಿಗಳನ್ನ ತರುವಂತ ಕೆಲ್ಸಕ್ಕೆ ಹೋಗಿದ್ದಾರೆ. ಅಂದ್ರೆ ಹೇಡಿಗಳ ಒಂದು ಕೊನೆಯ ಅಸ್ತ್ರ ಇರುವಂತದ್ದೇ. ಈಗ ಸಾವರ್ಕರ್ ಸಂತಾನ ಅಲ್ವಾ ಸರ್, ಒಂದು ಕ್ಷಮಾಪಣೆ ಕೇಳಬೇಕು, ಇಲ್ಲ ಅವರಿಂದ ಪಿಂಚಣಿ ತಾಂಬೇಕು, ಇಲ್ಲ ಅವರಿಗೆ ಜೀಹುಜರ್ ಅನ್ಬೇಕು. ಇವತ್ತು ನ್ಯಾಯಾಂಗ ವ್ಯವಸ್ಥೆಯನ್ನೇ ಅವರು ಅಲ್ಲಾಡಿಸುವ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಆದ್ರೆ ವಿ ಆರ್ ದ ವಾಯ್ಸ್ ಆಫ್ ಇಂಡಿಯಾ. ನಾವು ಕಾಂಗ್ರೆಸ್ ಭಾರತ ದೇಶದ ಧ್ವನಿ. ಹಾಗಾಗಿ ವೋಟ್ ಚೋರಿ, ಯಾಕೆಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಕಗ್ಗೊಲೆ ಧಕ್ಕೆ ಆಗ್ತಾ ಇದೆ ಅಂದಾಗ ಕಾಂಗ್ರೆಸ್ ಧ್ವನಿ ಎತ್ತಿದೆ. ನಮ್ಮ ಹೋರಾಟದ ಧ್ವನಿ ಅಡಗಿಸ್ಲಿಕ್ಕೂ ಆಗುದಿಲ್ಲ, ನಿಲ್ಲುವುದೂ ಇಲ್ಲ. ದೀದಿಯವರ ಹೋರಾಟಕ್ಕೂ ಕಾಂಗ್ರೆಸ್ನ, ಯಾಕೆಂದ್ರೆ ಒಂದು ನಾಯಕ ಪ್ರಾಂತೀಯ ವಿಚಾರವನ್ನ ನೀವು ಈ ಒಂದು ಇದಕ್ಕೆ ಲಿಂಕ್ ಮಾಡೋದ್ರ ಬದಲು ರಾಹುಲ್ ಗಾಂಧಿ ಯಾವಾಗ್ಲೂ ನಮ್ಮ ಇಂಡಿಯಾ ಒಕ್ಕೂಟದಲ್ಲಿ ಜೊತೆಗೆ ನಿಂತಿದ್ದೀವಿ. ಇದೊಂದು ರಾಜ್ಯದ ಚುನಾವಣೆ ಆಗಿದ್ದಾಗ ಪಕ್ಷದ ನಿರ್ಧಾರಕ್ಕೂ ನಾವು ಬದ್ಧವಾಗಿರ್ಬೇಕಾಗುತ್ತೆ ಸರ್.
ಓಕೆ ಸರ್, ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ 2 ಕಡೆ ಉಪಚುನಾವಣೆಗಳಾಯ್ತು. ಬಾಗಲಕೋಟೆ ಬಗ್ಗೆ ಏನು ಅಂತಹದ್ದೇನು ದೊಡ್ಡ ಗೊಂದಲ ಇರ್ಲಿಲ್ಲ, ಎಂತದಿರ್ಲಿಲ್ಲ. ಅವರು ಕೌಟುಂಬಿಕ ಕಾರಣಗಳಿಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅವ್ರ ಕುಟುಂಬದಲ್ಲಿ ಅನ್ನೋದು ಬಿಟ್ರೆ ಬೇರೆ ಏನು ಗೊಂದಲ ಇರಲಿಲ್ಲ. ಬಟ್ ದಾವಣಗೆರೆ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ವೋಟ್ ಕೊಡುವಂತಹ ಸಮುದಾಯ ಮುಸ್ಲಿಂ ಸಮುದಾಯ. ಆ ಸಮುದಾಯ ಅಸಮಾಧಾನಗೊಳ್ತು, ನಮಗೆ ಟಿಕೆಟ್ ಕೊಡಿ, ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿದ್ದಾರೆ ಮತ್ತು ಶಾಮನೂರು ಶಿವಶಂಕರಪ್ಪನವರು ಅವರು ಬದುಕಿದ್ದಾಗ್ಲೇ ನನ್ನ ನಂತರ ಅಥವಾ ನಾನು ನಿವೃತ್ತಿ ಆದ್ರೆ ಅಥವಾ ನಾನು ಹೋದ್ರೆ ಅದನ್ನ ಮುಸ್ಲಿಮರಿಗೆ ಬಿಟ್ಕೊಡ್ತೀನಿ ಅಂತ ಅವರು ಮಾತು ಕೊಟ್ಟಿದ್ದೀನಿ ಅಂತ ಮುಸ್ಲಿಂ ಸಮುದಾಯ ಹೇಳ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತು. ನಿಮ್ ಕಡೆ ಪಕ್ಷದ ಕಡೆಯಿಂದ ಸ್ಪಂದನೆ ಸಿಗ್ಲಿಲ್ಲ. ಸಾಕಷ್ಟು ಏನಂತೀರಿ, ಅಪೋನೆಂಟ್ ಆಗಿ ನಿಮ್ಮ ವಿರುದ್ಧನೇ ನಾಮಿನೇಷನ್ಗಳು ಹಾಕೊಂಡ್ರು, ಬಂಡಾಯ ಎದ್ರು. ಅದಾದ ನಂತರ ಬಿರುಗಾಳಿ ಎದ್ದೊಳ್ತು ಕಾಂಗ್ರೆಸ್ನಲ್ಲಿ. ಚುನಾವಣೆಗಳು ಮುಗಿದ ನಂತರ ಕೆಲವ್ರನ್ನ ಉಚ್ಚಾಟನೆ ಮಾಡಿದ್ರಿ, ಕೆಲವ್ರ ಮೇಲೆ ಕ್ರಮ ಕೈಗೊಂಡ್ರಿ. ಇವನ್ ಇವರು ಸಿಟ್ಟಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೂ ಕುತ್ತು ಬಂದಿತ್ತು. ಅದು ಹೇಗೋ ಸದ್ಯಕ್ಕಂತೂ ಅದು ತಡೆ ಆಗಿದೆ. ಅದೇನಾಗುತ್ತೋ ಮುಂದೆ ಗೊತ್ತಿಲ್ಲ. ಇಷ್ಟೆಲ್ಲದರ ನಡುವೆ ಗೆದ್ದಿದ್ದೀನಿ ಅಂತ ನೀವು ಹೇಳ್ಕೊಳ್ಬಹುದು. ಬಟ್ ನಿಮ್ ಮಾರ್ಜಿನ್ ನೋಡಿದಾಗ ಶಾಮನೂರು ಶಿವಶಂಕರಪ್ಪುರ ಅವರು 27,000 ಮತಗಳ ಅಂತರದಲ್ಲಿ ಗೆದ್ದರು. ಈಗ ನಿಮ್ಮ ಅದು 5,000ಕ್ಕೆ ಬಂದು ನಿಂತಿದೆ. ಸೊ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ದಾವಣಗೆರೆಯನ್ನ ಎಸ್ಪೆಷಲಿ? ಸರ್ ನೋಡಿ, ನೀವು ಹೇಳಿದ್ರಿ ಶಾಮ್ನೂರ್ ಅವರು ನಾನು ಮುಸ್ಲಿಮರಿಗೆ ಆ ಟಿಕೆಟ್ ನ ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರಿ. ನೋ, ಕಾಂಗ್ರೆಸ್ ಅಂದ್ರೆ ಹೈಕಮಾಂಡ್ ಇದೆ ಸರ್. ಕಾಂಗ್ರೆಸ್ ನಲ್ಲಿ ಅದು ಶಾಮ್ನೂರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಥವಾ ಮುಸ್ಲಿಂ ಸಮುದಾಯ ಕೊಡಬೇಕು ಅಥವಾ ಇನ್ನು ಯಾವ್ದಾದ್ರು ಕಮ್ಯುನಿಟಿ ಕೊಡ್ಬೇಕು ಅಂತ ನಿರ್ಧಾರ ಮಾಡುವಂಥದ್ದು. ಇನ್ನು 2 ವರ್ಷ ಅವ್ರು ಇದ್ದಿದ್ರು ಸಮೇತ ಆ ಕಾಲ್ನ ತಗೊಬೇಕಾಗಿದ್ದು ಹೈಕಮಾಂಡ್. ಯಾಕೆಂದ್ರೆ ನಾವು ರಾಜಪ್ರಭುತ್ವ ವ್ಯವಸ್ಥೆನಲ್ಲಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಭಾವನಾತ್ಮಕವಾಗಿ ಅವ್ರು ಹೇಳಿಕೆ ಕೊಟ್ಟಿರೋದನ್ನ ನಾನು ಬಹಳ ಗೌರವಿಸ್ತೀನಿ. ಅವ್ರು ಹಿರಿಯರಿದ್ದಾರೆ, ಅವರೊಂದು ಸಂಬಂಧಗಳು ಆ ಒಂದು ಲೋಕಲ್ ಲೀಡರ್ಸ್ ಜೊತೆ ಎಲ್ಲ ಆ ಒಂದು ಸಂಬಂಧಗಳು ಬಾಂಧವ್ಯ ಇರ್ತದೆ. ಅದಕ್ಕೆ ನಾನು ಗೌರವ ಕೊಡ್ತೀನಿ. ಇವತ್ತು ಒಂದೇ ಟಿಕೆಟ್ ಇರೋದಲ್ಲ ಸರ್. ಹೌದು, ಕಾಂಗ್ರೆಸ್ನವ್ರ ಮೇಲೆ ಟೀಕೆಗಳು. ಬೆಂಗಳೂರಿಂದ ಎಲ್ಲ ದಾವಣಗೆರೆಗೆ ಹೋದ್ರು, ಅಥವಾ ಕಾಂಗ್ರೆಸ್ನಿಂದ ನಮ್ದೊಂದು ಒಂದು ಕಡೆ ಯಾರು ಚುನಾವಣೆಗೆ ನಿಂತಾಗ ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದಾಗ ಎಲ್ಲಾ ರಾಜಕೀಯ ಪಕ್ಷಗಳ ರೀತಿ ನಾವು ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದಾಗ ಯಾವ ವ್ಯಕ್ತಿಗೆ ಹಿಂದಿನ ದಿನ ತನಕ ರಾಜ ವೀರ ಶೂರ ಅಂತ ಅದೇ ಸಮುದಾಯದವರು ಹೇಳ್ತಾ ಇದ್ರು, ಯಾವಾಗ ಅವ್ರು ನಾಮಿನೇಷನ್ ತಗೊಳ್ತಾರೆ ಇಮಿಡಿಯೇಟ್ಲಿ ನಮ್ಮ ಸಮುದಾಯಕ್ಕೆ ಯಾರನ್ನ ದೂರ್ತಾ ಇದ್ದೀರಾ? ನೀವು ಬೆರಳು ತೋರಿಸ್ತಾ ಇರೋದು ನಿಮ್ಮ ಸಮುದಾಯದ ಒಬ್ಬ ನಾಯಕನಿಗೆ. ಅವರು ಹೌದು, ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಅನ್ನುವಂತ ಒಂದು ಮನಸ್ಥಿತಿನಲ್ಲಿ ಅವರು ಅವರ ನಾಮಪತ್ರವನ್ನು ವಾಪಸ್ ತಗೊಂಡ ತಕ್ಷಣ ನಿಮ್ಮ ಪಾಲಿಗೆ ನಿಮ್ಮ ನಾಯಕನೇ ವಿಲನ್ ರೀತಿ ಕಾಣಿಸೋ ರೀತಿ ಒಂದು ಪ್ರಪಗಂಡ. ನನಗೆ ಬಹಳ ಗೌರವ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸಲ್ಮಾನ್ ಬಾಂಧವರು ಡೇ ಫಸ್ಟ್ ಇಂದ ಹೇಳಿದ್ದೀನಿ, ಕಾಂಗ್ರೆಸ್ನವ್ರು ಕೈ ಬಿಡುವುದಿಲ್ಲ. ಕಾಂಗ್ರೆಸ್ಗೆ ಅವರು ವೋಟ್ ಹಾಕಿದ್ದಾರೆ. ಏನು ಸಾಂಪ್ರದಾಯಿಕವಾಗಿ ವೋಟ್ಗಳು ಬರ್ತಾ ಇತ್ತು, ಹೆಚ್ಚಾಗಿರ್ಬೋದು ಕಮ್ಮಿ ಆಗಿರ್ಬೋದು, ಒಂದು ಕೆಲ ನಾಯಕರುಗಳು ಅಥವಾ ಕೆಲವರು ಏನು ಪ್ರೊಪಗಂಡ ಕ್ರಿಯೇಟ್ ಮಾಡ್ರು ಅವರಿಗೋಸ್ಕರ ಒಂದು ಸಮುದಾಯ ದೂಷಣೆ ಮಾಡುವಂಥದ್ದು ನಿಜಕ್ಕೂ ಅಪರಾಧ. ಯಾಕೆ ಅಂದ್ರೆ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಆದ್ರೆ ಬಹಳ ಮುಖ್ಯವಾಗಿ 2 ಯೂಟ್ಯೂಬ್ ಚಾನಲ್ಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅದು ಪೇಡ್ ಯೂಟ್ಯೂಬ್ ಚಾನಲ್, ಪ್ರಪಗಂಡದ ಯೂಟ್ಯೂಬ್ ಚಾನಲ್, ಅಥವಾ ಸಮುದಾಯವನ್ನ ಒಡೆಯೋದಕ್ಕೆ ಶುರುವಾದಂತ ಚಾನಲ್. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅವ್ರು ಯಾರು ಗೊತ್ತಿದ್ದಾರೋ ಅರ್ಥ ಮಾಡಿ. ಅವ್ರು ಹೋಗ್ತಾ ಇದ್ದಿದ್ದೇ ಈ ಬಂಡಾಯ ನಾಯಕರ ಜೊತೆಗೆ, ಅವ್ರ ಇಂಟರ್ವ್ಯೂಗಳೇ ಬಂಡಾಯ ನಾಯಕರುಗಳ ಜೊತೆಗೆ, ಅವ್ರ ಪ್ರಶ್ನೆಗಳೇ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಕಾಂಗ್ರೆಸ್ನ ದೂಷಣೆ ಮಾಡೋ ರೀತಿ, ಕಾಂಗ್ರೆಸ್ ಏನೋ ಒಂದು ಅನ್ಯಾಯ ಮೋಸ ವಂಚನೆ ಮಾಡಿರೋ ರೀತಿ ಪ್ರಪಗಂಡಗಳನ್ನ ಕೇಳ್ತಾ ಇದ್ರು. ಆ ಪ್ರಶ್ನೆಗಳು ಹಂಗೆ ವೈರಲ್ ಮಾಡ್ತಾ ಇದ್ರು. ಅದೇ ತರ ಬೆಂಗಳೂರಿನಿಂದ ಯಾರೋ ಮಹಾನ್ ನಾಯಕರು ಅಲ್ಲಿ ದಾವಣಗೆರೆಗೆ ಹೋಗೋದು. ಸೊ ದಾವಣಗೆರೆಗೆ ಹೋಗಿ ಆಯ್ತು, ನೀವು ಒಂದು ಪಕ್ಷ, ಆದ್ರೆ ಪಕ್ಷಕ್ಕೆ ನೀವು ಪಕ್ಷನ ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು, ಡಿಫೈನ್ ಮಾಡ್ಕೊಳ್ಳೋದು. ಆದ್ರೆ ಬಳಸಿರ್ತಕ್ಕಂಥ ಪದಗಳು ಪ್ರತಿಯೊಂದು ನಾನು ನೋಡ್ತಾ ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷದವರೇ ಅಲ್ಲ. ಆಯ್ತು, ಇವತ್ತು ದಾವಣಗೆರೆ ಚುನಾವಣೆ ಆಗಿದೆ. ಕೆಲವರು SDPI ಅಂತ ಹೋದ್ರು, ಹೌದಲ್ವಾ? ಇವತ್ತು SDPI ಏನಾದ್ರು ಗೆಲ್ಬೇಕಲ್ಲ. ಒಂದು ನೀವು ಪಕ್ಷನ ಹೇಳ್ತಾ ಇದ್ರ, ಅದನ್ನು ಮೀರಿ ನೋಡಿ ಮುಸಲ್ಮಾನ್ ಸಮುದಾಯ ತುಂಬಾ ಮಾತೃ ಹೃದಯಿ ಭಾವನೆಗಳಿರ್ತಕ್ಕ ಒಂಥರ ನಮ್ ಜೊತೆ ಒಳ್ಳೆ ಸಂಬಂಧವನ್ನು ಕಾಂಗ್ರೆಸ್ನ ಜೊತೆ ಅವಿನಾಭಾವ ಸಂಬಂಧ ಇದೆ, 2 ಮಾತಿಲ್ಲ. ಆದ್ರೆ ಸಮುದಾಯಕ್ಕೆ ನೀವು ಸೋಷಿಯಲ್ ಮೀಡಿಯಾ ಅಥವಾ ಕೆಲವೊಂದು ಮೀಡಿಯಾಗಳಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇಡೀ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಅನ್ನೋ ರೀತಿಯಲ್ಲಿ ಕೆಲವರು ನಾವು ಕಾಂಗ್ರೆಸ್ಸಿಗೆ ಬೇಡ BJPಗೆ ವೋಟ್ ಹಾಕ್ತೀವಿ ಅಂತಂದ್ರಲ್ಲ, ಅವರಿಗೆ ನಾನು ಈಗೊಂದು ಪ್ರಶ್ನೆ ಕೇಳ್ತೀನಿ. BJP ನಿಮಗೆ ಏನ್ ಮಾಡಿದೆ?
ನಿಮ್ಮ ಕಾಲೋನಿಗಳಿಗೆ ನಾವು 600 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂದ್ರೆ ತುಷ್ಟೀಕರಣ ಅಂತಾರೆ. ಅಥವಾ ಮುಸ್ಲಿಂ ಸಮುದಾಯದವರಿಗೆ ನಾವು ಸ್ಪೀಕರ್ ಮಾಡಿದ್ರೆ ತುಷ್ಟೀಕರಣ ಅಂತಾರೆ. ಮುಸ್ಲಿಂ ಸಮುದಾಯದವ್ರನ್ನ ಮಂತ್ರಿ ಮಾಡಿದ್ರೆ ತುಷ್ಟೀಕರಣ ಅಂತ ಮಾಡ್ತಾರೆ. ಮುಸ್ಲಿಂ ಸಮುದಾಯದ ರಾಜ್ಯಸಭೆ ಕಲ್ಸಿದ್ರೆ ತುಷ್ಟೀಕರಣ ಅಂತ ಹೇಳ್ತಾರೆ. ಏನಾದ್ರೂ ಆಯ್ತು, ಏನೋ ಬಿಜೆಪಿ ಓಟ್ ಹಾಕ್ತೀವಿ ಅಂತ ಎದೆಯನ್ನು ಉಬ್ಬಿಸಿ ಕೆಲವರು ಹೇಳಿದ್ರಲ್ಲ, ಪ್ರೊಪಗಂಡ. ಆದ್ರೆ ಇವತ್ತು 224 ಕ್ಷೇತ್ರದಲ್ಲಿ ಒಂದೇ ಒಂದು ಟಿಕೆಟ್ ಮುಸಲ್ಮಾನರಿಗೆ ಬಿಜೆಪಿ ಕೊಟ್ಟಿದ್ಯಾ? ಯಾರು ಹೇಳಿದ್ರು ಅವರಿಗೆ. ಇವತ್ತು ಕೇಂದ್ರದಲ್ಲಿ ಏನಾದ್ರೂ ಕೇಂದ್ರ ಸಚಿವ ಸ್ಥಾನವನ್ನು ಒಬ್ಬರಿಗಾದ್ರೂ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ? ಅಥವಾ ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನ, ಕೇಂದ್ರ ರಾಜ್ಯ ಸಚಿವ ಸ್ಥಾನ 57 ಜನರಲ್ಲಿ ಒಬ್ಬರಿಗಾದ್ರೂ ಈ ಬಿಜೆಪಿ ಕೊಟ್ಟಿದೆಯಾ? ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆಯಾ? ನಿಮಗೆ ಇವತ್ತು ಸ್ಪೀಕರ್ ಸ್ಥಾನ, ಇವತ್ತು 2 ಮಿನಿಸ್ಟರ್ ಸ್ಥಾನ, ಇವತ್ತು 10 ಹಾಲಿ ಸಿಟ್ಟಿಂಗ್ MLAಗಳು, ಶಿಗ್ಗಾವಿ ಬೈ ಎಲೆಕ್ಷನ್ ಹಾಗೇನಾರಾಗಿತ್ತು ಅಂದ್ರೆ ಬೇರೆ ಕೊಟ್ಟಿದೀವಲ್ಲ, ಪಠಾಣ್ ಅವ್ರಿಗೆ ಕೊಟ್ಟಿದ್ವಲ್ಲ. ಹಾಗೆ ರಾಜ್ಯಸಭಾ, ಇವತ್ತು AICC ಅಧ್ಯಕ್ಷ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಸೈಯದ್ ನಾಸೀರ್ ಹುಸೇನ್ ಅವರು ಇದಾರಲ್ಲ. 22 ಬೋರ್ಡ್ ಚೇಂಬರ್ ಮುಸಲ್ಮಾನ್ ಸಮುದಾಯಕ್ಕೆ. ಯಾವ ರೀತಿ ಅನ್ಯಾಯ, ಯಾವ ರೀತಿ ಮೋಸ, ಯಾಕೆ ಈ ಪ್ರೊಪಗಂಡ? ಹೌದಲ್ವಾ? ಇವತ್ತು ಹೇಳ್ತಾರೆ ಮುಸ್ಲಿಮ್ರಿಗೆ ಅನ್ಯಾಯ ಅಂತಂದವರು. ಖಾದರ್ ಸಾಹೇಬ್ರ ವಿರುದ್ಧ ಇದೆ SDPA ಎತ್ಕಡ್ತಾ ಇದ್ದಿದ್ಯಾರು? SDPA ಇಟ್ ಇಸ್ ನಥಿಂಗ್ ಬಟ್ ಬಿಜೆಪಿಯ ಕೂಸು. ಆ ಕೂಸಿಗೆ ಏನು ಫೀಡಿಂಗು ಮತ್ತಿನ್ನೊಂದು ಪ್ರತಿಯೊಂದು ಪ್ರೊಪಗಂಡ ರೆಡಿ. ಅಂದ್ರೆ ಬಿಜೆಪಿಯವರು ಯಾವ್ಯಾವ ತರ ಮಾತಾಡ್ತಾ ಇದ್ರು ಅವರ ಸ್ಪೋಕ್ ಪರ್ಸನ್ಗಳು, ಲೀಡರ್ಗಳು. SDPI ಇವರು ವಿರೋಧಿಗಳಲ್ವಾ? ಏನೋ SDPನ ಬ್ಯಾನ್ ಮಾಡ್ತೀವಿ, PFI ಬ್ಯಾನ್ ಮಾಡ್ತೀವಿ ಅಂತಿದ್ದವ್ರು ಇದೇ ಬಿಜೆಪಿ ಅಲ್ವಾ? SDPI ಕ್ಯಾಂಡಿಡೇಟ್ ಬಗ್ಗೆ ಒಂದೇ ಒಂದು ಮಾತನ್ನ ಇವರ ರಾಜ್ಯದ ನಾಯಕರುಗಳು ಎಲ್ಲಾದ್ರೂ ಮಾತಾಡಿದ್ರ ದಾವಣಗೆರೆನಲ್ಲಿ? ಅಂದ್ರೆ ನೀವು ಆಸೆ ಪಟ್ಟಿದ್ದು, ಬಯಸಿದ್ದು ಯಾವ್ದು ಹೇಳಿ? ಓಟುಗಳ ವಿಭಜನೆಯಾಗಿ ನಿಮ್ಮ ಯೋಗ್ಯತೆಗೆ, ಆರ್ ಅಶೋಕ್ ಅವರ ಯೋಗ್ಯತೆಗೆ, ವಿಜೇಂದ್ರ ಅವರ ಯೋಗ್ಯತೆಗೆ, ಏನೋ ರಣರಂಗದಲ್ಲಿ ನೇರವಾಗಿ ನೀವು ಯುದ್ಧ ಮಾಡೋದಕ್ಕಾಗ್ದೇನೆ 3 ಬೈ ಎಲೆಕ್ಷನ್ ಸೋತ್ಕೊಂಡು ಒಂದು ಕ್ಷೇತ್ರ ಲೋಕಸಭಾ ಗೆದ್ದವರು 9 ಕ್ಷೇತ್ರ ಇವತ್ತು ಲೋಕಸಭಾ ಗೆದ್ದಿದ್ದೀವಿ. ಈ 2 ಬೈ ಎಲೆಕ್ಷನ್ ಗೆದ್ದಿದ್ದೀವಿ. ನೀವು ಅದ್ಯಾವುದೋ ಅಲ್ಲಿ ಬಿಜೆಪಿ ಕಚೇರಿ ಮುಂದೆ ಏನೋ ಸ್ವೀಟ್ ಎಲ್ಲ ತಿಂತಿದ್ರು. ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗೆ. ನೀವು ಒಡೆದಾಡೋದಕ್ಕೆ ಬಂದ್ರು ಸಮೇತ ನಿಮ್ಮ ಯೋಗ್ಯತೆಗೆ ಗೆಲ್ಲೋದಕ್ಕಾಗ್ಲಿಲ್ಲ. ಎಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ. ಐ ಫೀಲ್ ವೆರಿ ಮಚ್ ಪ್ರೌಡ್. ಬಹಳ ಹಾನೆಸ್ಟ್ ಮತ್ತೆ ಬಹಳ ಗೌರವದಿಂದ ನಮ್ಗೆ ಮುಸ್ಲಿಂ ಸಮುದಾಯದವರು ದಾವಣಗೆರೆ ದಕ್ಷಿಣದಲ್ಲಿ ಯಾರೆಲ್ಲ ಓಟ್ ಹಾಕಿದ್ದಾರೆ, ಖಂಡಿತವಾಗ್ಲೂ ಹಾಕಿದ್ದಾರೆ. ನಾನು ಅವತ್ತು ಹೇಳಿದ್ದೆ, ಈ ಕ್ಷಣ ಕೇಳ್ತೀನಿ. ಎಲ್ಲರಿಗೂ ಕೋಟಿ ನಮನ. ಎಷ್ಟೇ ಪ್ರೊಪಗಂಡಗಳು, ಎಷ್ಟೇ ಯೂಟ್ಯೂಬ್ ಚಾನೆಲ್ಗಳು, ಎಷ್ಟು ಎಂತೆಂಥ ನಾಯಕರುಗಳು, ಒಂದು ಟೀಮು ಹೆಸರುಗಳು ತಾಳಕ್ಕೆ ಹೋಗೋದಿಲ್ಲ. ಇನ್ಕ್ಲೂಡಿಂಗ್ JDS ಮಾಜಿ ರಾಜ್ಯಾಧ್ಯಕ್ಷರು, ಇನ್ನೊಬ್ರು ನಿಮ್ಮ ಬಾಂಧವರು, ನಿಮಗೆ ಬಹಳ ಆತ್ಮೀಯ ಸ್ನೇಹಿತರು, ಒಬ್ರು ಹೆಸರು ಹೇಳಕ್ ಹೋಗುದಿಲ್ಲ. ನಾ ಯಾರನ್ನು ಹೀರೋ ಮಾಡೋದಕ್ಕೆ ಬಂದಿಲ್ಲ. ಏನಲ್ಲೋಗಿ ಒಬ್ಬರದ ಭಾಷಣ ಮತ್ತಿನ್ನೊಂದೆಲ್ಲ. ಎಷ್ಟು ಜನ ಹೋದ್ರೆ ಏನ್ ಬಂತು? ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಾಮಾಣಿಕವಾಗಿ ನಾವು ಓಟ್ ಕೇಳಿದ್ವಿ ಸರ್. ಧ್ರುವ ನಾರಾಯಣ್ ಅವರು ಒಂದು ಓಟಲ್ಲಿ ಗೆದ್ದ ಮೇಲೆ ಅವ್ರ ಶಾಸಕರಂತಾನೆ ಅವ್ರಿಗೆ ಪ್ರಮಾಣ ಪತ್ರ ಕೊಟ್ರು. ಈ TVK ಪಕ್ಷದವರು ಅವ್ರು ಯಾರೋ 83,000 ಚಿಲ್ಲರೆ ಓಟ್ ತಗೊಂಡು ಒಂದೇ ಓಟಲ್ಲಿ ಗೆದ್ದಿದ್ದಾರೆ ಶಾಸಕರೇ. ಮಾರ್ಜಿನ್ ಕಮ್ಮಿ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು. ನೀವು ಇಷ್ಟೊಂದು ಚಕ್ರವ್ಯೂಹ ಹಾಕಿ, ನಾವೇನು ನಿಖಿಲ್ ಕುಮಾರಸ್ವಾಮಿ ನಾವು ಹೋದಲ್ಲೆಲ್ಲ ಸೋತ್ಕೊಂಬರಕ್ಕೆ, ಎಷ್ಟು ಪ್ರಚಾರ ಮಾಡೋದಕ್ಕೆ ಆ ಜಾಗದಲ್ಲೇ ನಿಂತು ಆ ಹುಡುಗನ್ ಬಗ್ಗೆ ಈ ಯಂಗ್ ಬಂದಿದ್ದಾರೆ, ಫಾರಿನ್ನಿಂದ ಓದ್ಕೊಂಡ್ ಬಂದಿದ್ದಾರೆ, ತಾತನ ಆಶೀರ್ವಾದ ಎಲ್ಲದೂ ಇತ್ತು. ಸೊ ಒಂದು ಭಾವನಾತ್ಮಕವಾಗಿ ಅವ್ರು ಮಡ್ದಾಗ ಅಲ್ಲೂ ಕೊಟ್ಟಾಗ ಇಲ್ಲೂ ಒಂದು ಕೊಡ್ಬೇಕಂತ ಬರುತ್ತೆ, ಕೊಟ್ಟಿದೀವಿ. ಆ ಹೆಸರಿಗೂ ನೀವು ಬಹಳ ಕೆಟ್ಟದಾಗ ಮಾತಾಡಿದ್ರಿ, ಆ ವಯಸ್ಸಿಗೂ ಮಾತಾಡಿದ್ರಿ, ಕುಟುಂಬಕ್ಕೂ ಮಾತಾಡಿದ್ರಿ. ಎಲ್ಲದನ್ನು ಮೀರಿ ಇವತ್ತು ಕಾಂಗ್ರೆಸ್ ಜಯ ಗಳಿಸಿದೆ. ಆದ್ರೆ 2 ನಾಯಕರ ಮೇಲೆ ಕ್ರಮ ಅಂತ ಆಗಿದೆಯಲ್ವಾ? ಯಾರು ಇವರ ಒಂದು ಹೆಸರು ಹೇಳ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ಮಾತಾಡ್ತಾ ಇದ್ರು ಅಥವಾ ಯೂಟ್ಯೂಬ್ಗಳಲ್ಲಿ, ಇವತ್ತಿನ ಈ ಒಂದು ಪರಿಸ್ಥಿತಿಗೆ ನೀವುಗಳೇ ಕಾರಣ ಆದ್ರಿ ಹೊರತು ಅಲ್ಲಿ ನೀವು ಗೆಲ್ಲೋದಕ್ಕಾಯ್ತಾ ಅಥವಾ ಬಿಜೆಪಿ ಗೆಲ್ಸೋದಕ್ಕಾಯ್ತಾ? ಗೆದ್ದಿದ್ ಕಾಂಗ್ರೆಸ್ ಅಲ್ವಾ? ಸೊ ಹಾಗಾಗಿ ಇವತ್ತು ಎಲ್ಲರೂ ಪ್ರಶ್ನೆ ಮಾಡ್ಕೊಬೇಕಾಗ್ತದೆ. ಕಾಂಗ್ರೆಸ್ ಯಾವತ್ತು ನಾಟ್ ಓನ್ಲಿ ಮುಸಲ್ಮಾನ್ ಸರ್, ಕರ್ನಾಟಕ ಅಥವಾ ಭಾರತ ದೇಶದಲ್ಲಿ ಕಟ್ಟ ಕಡೆಯ ನಾಗರಿಕ ಯಾರೇ ಇರಬಹುದು, ಅದು ಮೈಕ್ರೋ ಮೈನರ್ ಕಮ್ಯುನಿಟಿಯಿಂದ ಹಿಡಿದು ಮೇಜರ್ ಯಾವ ಕಮ್ಯುನಿಟಿ ಆದ್ರೂ ಸಮೇತ ಎಲ್ಲರ ಧ್ವನಿ, ಎಲ್ಲರ ಹಕ್ಕು, ಎಲ್ಲರ ಬದುಕು, ಎಲ್ಲರ ಜೀವನ ಒಂದು ಹಸನಾಗ್ಬೇಕಂದ್ರೆ ಅದು ಕಾರಣ ಕಾಂಗ್ರೆಸ್. ಈ ರೀತಿ ಪ್ರೊಪಗಂಡ ಮತ್ತೆ ಭಾಗ ಮಾಡೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂಗ್ ಹೊಡಿಲಿಲ್ವಾ ಸರ್? ಸ್ವಾತಂತ್ರ್ಯ ಪೂರ್ವದಲ್ಲಿ ಹೊಡಿಲಿಲ್ವಾ? ಸೊ ಅದೇ ತರ ಒಂದಿದಾಯ್ತು. ಬಟ್ ನಾವಲ್ಲಿ ಗೆದ್ದಿದೀವಿ, ಜನರ ಹೃದಯವನ್ನು ಗೆದ್ದಿದೀವಿ. ಬಾಗಲಕೋಟೆನೂ ಅಷ್ಟೇ ಸರ್, ಏನೋ ಹಿಂದೂ ಹುಲಿ ಅಂತೆ ಯಾವುದೋ ತಿಪ್ಪೆನಲ್ಲಿ ಇದ್ದಾರಲ್ಲ ಬಂದ್ರು ಎದ್ದುಬಿಟ್ಟು, ಆ ಪಕ್ಷಕ್ಕೆ ಸಂಬಂಧನೇ ಇಲ್ಲ, ಕಿತ್ ಬಿಸಾಕಿದ್ದಾರೆ, ಅವರೂ ಬಂದಲ್ಲಿ ಮೆರೆಯೋದಕ್ಕೆ ಹೋದ್ರು. ಸೊ ಅಲ್ಲಿ ಮತದಾರರು ಸರಿಯಾದ ರಿಸಲ್ಟ್
ನೋಡಿ, ಅಲ್ಲಿ 5,000ದಲ್ಲಿ ನಾವು ಗೆದ್ದಿದ್ದಲ್ವಾ, ಇವತ್ತು 22,000 ತನಕ ಹೋದ್ವಿ ಅಂತಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ. ರಿಪೋರ್ಟ್ ಕಾರ್ಡ್ ಒಂದು ಬರ್ಬೇಕಿತ್ತು ಸರ್, ನಮ್ಮ ಸರ್ಕಾರಕ್ಕೂ ಬೇಕಿತ್ತು. ಯಾಕೆಂದ್ರೆ 3 ವರ್ಷ ಕಂಪ್ಲೀಟ್ ಆಗಿದ್ವಿ, ಜನರ ಮನಸ್ಥಿತಿ ಹೇಗಿದೆ, ಗ್ಯಾರಂಟಿ ನಿಜವಾಗ್ಲೂ ವರ್ಕೌಟ್ ಆಗಿದೆಯಾ, ಅಭಿವೃದ್ಧಿಕಾರಿಯಾಗಿದೆ, ಅದಕ್ಕೊಂದು ರಿಪೋರ್ಟ್ ಕಾರ್ಡ್. ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಮಗೆ 100ಗೆ 100 ಮಾರ್ಕ್ಸ್ ಅನ್ನು ಕೊಟ್ಟು ಗೆಲ್ಸಿದ್ದಾರೆ. ಎಲ್ಲರಿಗೂ ಕೋಟಿ ಕೋಟಿ ನಮನಗಳು ಸರ್. ಓಕೆ ಸರ್, ಈಗ ದಾವಣಗೆರೆದು ನೀವು ಈ ಒಂದು ಹೋಟೆಲ್ ಗೆದ್ದಂಗೆ 5,000 ಹೋಟೆಲ್ ಗೆದ್ದಿದ್ದೀವಿ ಗೆದ್ದಂಗೆ ಅಂತ ಹೇಳ್ತಿದ್ರಿ. 28ಕ್ಕೆ ಮತ್ತೆ ಚುನಾವಣೆ ಇದೆ ಸರ್ 2 ವರ್ಷದಲ್ಲಿ. ಈಗ STP ಅಭ್ಯರ್ಥಿ ಅವರು ಸ್ಥಳೀಯರು ಅಲ್ಲ, ಹೊರಗಡೆಯಿಂದ ಬಂದಂತಹ ವ್ಯಕ್ತಿ. ಹೊರಗಡೆಯಿಂದ ಬಂದು ಕೇವಲ 15-16 ದಿನಗಳ ಅಂತರದಲ್ಲಿ 19,000 ಓಟ್ ತಗೊಂಡಿದ್ದಾರೆ. ಅವ್ರೀಗ ಅಲ್ಲೇ ಮನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮುಸ್ಲಿಂ ಸಮುದಾಯನ ನೀವು ಒಂದ್ ಕಡೆ ಒಂದಷ್ಟು ಜನರ ಮೇಲೆ ಕ್ರಮ ಕೈಗೊಂಡಿದ್ದೀರಿ, ಅದ್ರಲ್ಲಿ ಎಷ್ಟು ಜನರು ಮನವೊಲಿಸ್ತೀರಿ, ಎಷ್ಟು ವಾಪಸ್ ತಗೊಳ್ತೀರಿ, ಅದೆಲ್ಲ ನಡೆಯುತ್ತೆ ರಾಜಕೀಯದಲ್ಲಿ. ಬಟ್ 15-20 ದಿನ ಅಲ್ಲಿ ಉಳಿದಂತಹ ವ್ಯಕ್ತಿ 20,000ವರೆಗೂ ಓಟ್ ತಗೊಂಡಾಗ ನಿಮ್ಗೆ 5,000 ಮಾತ್ರ ಈಗ ಉಳಿದಿರಬೇಕಾದ್ರೆ ಸದ್ಯಕ್ಕೆ ಮಾರ್ಜಿನ್. ನೆಕ್ಸ್ಟ್ ಅದೇ ಅಭ್ಯರ್ಥಿ ಏನಾದ್ರು ಸ್ಪರ್ಧೆ ಮಾಡಿ ಮತ್ತೆ 28ಕ್ಕೆ ಅವ್ರು ಇನ್ನೊಂದು 5,000 ಓಟ್ ತಗೊಂಡ್ರೆ ಅವ್ರು ಗೆಲ್ತಾರೋ ಇಲ್ವೋ, ಬಿಜೆಪಿಗೆ ಬಂದ್ಬಿಡುತ್ತಲ್ಲ. ಸೊ ನಿಮ್ಮ ಈ ದಾವಣಗೆರೆ ಇದರಿಂದ ಕಾಂಗ್ರೆಸ್ ಏನಾದ್ರು ಬೇರೆ ಯೋಚನೆಗಳನ್ನ ಮಾಡಕ್ ಶುರು ಮಾಡುತ್ತಾ, ಈ ರೀತಿ ಸನ್ನಿವೇಶಗಳು ಬರದೇ ಇರ್ಲಿ ಅಂತ, ಅಥವಾ ನೀವು ಇಲ್ಲ ನಮ್ಮನ್ನೇನ್ ಸೋಲ್ಸಕ್ ಆಗದೇ ಇಲ್ಲ, ಮುಸ್ಲಿಮರು ಎಲ್ಲರೂ ಎದುರು ನಿಂತರು ನಾವು ಗೆಲ್ತೀವಿ ಅನ್ನೋ ಧೈರ್ಯದಲ್ಲೇ ಹೋಗ್ತೀರಾ? ಸರ್, ನಾನು ಇವರು ನಿಂತ್ಕೊಳ್ಳಿ ಚುನಾವಣೆಗೆ, ಮನೆ ಬೇಕು ಅಂದ್ರೆ ಈಗ ಅವರು ಸಮರ್ಥ ಅವರು ಆಶ್ರಯ ಮನೆ ಬಗ್ಗೆ ಎಲ್ಲ ಬಹಳ ಮಾತಾಡ್ತಾ ಇದ್ರು, ಮಾಡ್ಬೇಕು ಅಂತ ಉತ್ಸುಕರಾಗಿದ್ದಾರೆ. ಆ ಒಂದು ಆಶ್ರಯ ಮನೆನೋ ಅಥವಾ ಸ್ಲಮ್ ಬೋರ್ಡ್ ಮನೆನೋ ನಮ್ಮ ಸರ್ಕಾರದಿಂದನೇ ಪಡ್ಕೊಳ್ಳಿ, ಯಾರು STP ಅಭ್ಯರ್ಥಿ ಅಂದ್ರೆ ಸರ್ಕಾರದ ಕೊಡೋದಲ್ವಾ, ಮನೆನೂ ಮಾಡ್ಕೊಳ್ಳಿ, ಅಲ್ಲೇ ಇರ್ಲಿ, ಅಲ್ಲೇ ಸುತ್ತಾಡ್ಲಿ. ನಾನು ಅತಿಶಯೋಕ್ತಿಗೆ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಇಷ್ಟೆಲ್ಲ ವಕ್ರದೃಷ್ಟಿ ಮತ್ತಿನ್ನೊಂದು ಪ್ರಪಗಂಡ ಎಲ್ಲ ಆಗಿ 19,000 ಅಂದ್ರಲ್ಲ. ನಾನು ರಾಜಕೀಯವಾಗಿ ಅಟ್ಲೀಸ್ಟ್ ಕೃಷಿ ಓದ್ತಾ ಇರ್ತೀನಿ, ನಾನೊಬ್ಬ ಕಾರ್ಯಕರ್ತ ತಿಳ್ಕೊಂಡಿರೋದು. ನಾನು ಅನ್ಕೊಂಡೆ 1,200 ಓಟ್ ಹೇಳೋಣ ಅಂತ ಹೇಳ್ಬಿಟ್ಟು, ಬೇಡ 3,000 ಮತಕ್ಕಿಂತ ಜಾಸ್ತಿ 28 ಕಿಲ್ಲೇ ಬಂದು ನಿಮ್ಮ ಎದುರುಗಡೆ ಮಾತಾಡ್ತೀನಿ. ಇದೇ STP ಕ್ಯಾಂಡಿಡೇಟ್ 3,000 ಮತಗಳನ್ನ ಕ್ರಾಸ್ ಮಾಡೋದಿಲ್ಲ. ಕೆಲವೊಂದು ಚುನಾವಣೆಗಳು ಯಾವ್ಯಾವ ರೀತಿ ಆಗ್ತದೆ. ವಿಜಯ್ ಅವರು ನೀವು ಗೆಸ್ ಮಾಡಿದ್ರ ಸರ್? ಇಡೀ ಭಾರತ ದೇಶ ಗೆಸ್ ಮಾಡಿರ್ಲಿಲ್ಲ. ಏನಾಯ್ತು, ಏನಾಗ್ಬೋದು. ರಾಜಕೀಯದಲ್ಲಿ ಎಲ್ಲದೂ ಶಾಶ್ವತವಲ್ಲ, ಎಲ್ಲದೂ ನಿಂತ ನೀರಲ್ಲ. ಇವತ್ತೇನೋ ಎಲ್ಲಾ ಫೋರ್ಸ್ಗಳು ಹೋಗಿ ಜೊತೆಗೆ ನಿಂತು ಇದ್ ಮಾಡಿದಾಗ ಹೌದು ಮಾರ್ಜಿನ್ ನಮಗೆ ಕಮ್ಮಿ ಆಗಿದೆ, ಹೌದು ನಾವು ತಲೆಬಾಗೇ ಬಾಗ್ತೀವಿ. ಆದ್ರೆ ಮುಸ್ಲಿಂ ಸಮುದಾಯ ನಮ್ಮನ್ನು ಕೈ ಬಿಡ್ಲಿಲ್ಲ. ಇವತ್ತಲ್ಲಿ 70-75,000 ಅನ್ಬೇಕಾದ್ರೆ ಇವತ್ತು ನಾವು ಗೆದ್ದಿದೀವಿ ಅಂತಂದ್ರೆ ಎಸ್ ದೇ ಸಪೋರ್ಟೆಡ್ ಅಸ್. ಆದ್ರೆ ನೀವೆಲ್ಲ ಮಾಡೋದಕ್ಕೆ ಹೋಗಿ ಅನಾವಶ್ಯಕ ನಿಮ್ ನಾಯಕರುಗಳಿಗೆ ಈ ಒಂದು ಪರಿಸ್ಥಿತಿ ವ್ಯಥೆ ಪಡುವಂಥದ್ದು. ಇವತ್ತು ಅವ್ರನ್ನ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಆಗ್ಬೇಕಂದ್ರೆ ಎಷ್ಟು ವರ್ಷದ ಪರಿಶ್ರಮ, ಅಥವಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಗ್ಬೇಕಂದ್ರೆ ಎಷ್ಟು ವರ್ಷದ ಪರಿಶ್ರಮ, 3 ಬಾರಿ MLC ಆಗ್ಬೇಕಂದ್ರೆ ಎಷ್ಟು ವರ್ಷದ ಪರಿಶ್ರಮ. ಪಕ್ಷ ನಿರ್ಧಾರ ಮಾಡೋದು, ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಪಕ್ಷನೇ ಮುಖ್ಯ. ಒಂದು ಪಕ್ಷದಿಂದನೇ ಇವತ್ತೊಬ್ಬ ನಾಯಕ ಸರ್. ಒಬ್ಬ ವ್ಯಕ್ತಿಯಿಂದ ಯಾವ ಸಮುದಾಯ ಇಲ್ಲ ಸರ್. ಎಲ್ಲರೂ ಸೇರಿದ್ಮೇಲೆ ಅದೊಂದು ಸಮುದಾಯ. ನನ್ನಿಂದನೇ ಇಲ್ಲ ಅಂದ ಅಲೆಕ್ಸಾಂಡರ್ ಕಥೆನೂ ಏನಾಯ್ತು ಅಂತ ಈ ವಿಶ್ವದ ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದೀವಿ. ಹಾಗೆ ಸೋತು ಗೆದ್ದಿರ್ತಕ್ಕಂಥ ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ ಇವರನ್ನೂ ಈ ಪ್ರಪಂಚ ನೋಡಿದೆ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧೀಜಿಯವರು ಯಾವುದೇ ಹುದ್ದೆನೂ ಪಡೀಲಿಲ್ಲ ಅನ್ನುವಂಥದ್ದು ಈ ಭಾರತ ದೇಶ ನೋಡಿದೆ. ಹಾಗೆ ಇದೊಂದು ಒಂದು ಜಿಲ್ಲೆಗೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಎಷ್ಟೆಲ್ಲ ವೈಭವೀಕರಣ ಏನೇನ್ ಆಯ್ತು ಅನ್ನುವಂಥದ್ದನ್ನ ಈಗ ಅವರೆಲ್ಲ ಕೂತ್ಕೊಂಡು ಆಯ್ತು. ರಿಸಲ್ಟ್ ಬಂದ್ಮೇಲೆ ಯಾರು ಮಾತಾಡ್ತಾ ಇಲ್ಲಲ್ಲ. ರಿಸಲ್ಟ್ ಬರೋ ತನಕ, ಬರೋಕ್ಕೂ ಬಿಫೋರು, ಏನು ಎಲೆಕ್ಷನ್ಗೂ ಬಿಫೋರು, ಮತ ಎಣಿಕೆ ಆದ್ಮೇಲೆ ರಿಸಲ್ಟ್ ನೋಡಿದ್ಮೇಲೆ ನೋಡಿ ಒಂದು ಪಕ್ಷ ಯಾವ ರೀತಿ ಸಹಕಾರ ಕೊಡ್ತಾ ಇದೆ. ಎಷ್ಟು ದಿನ ಈ ಬಿಜೆಪಿಯವರು ಅದೇ ಹೇಳಿದ್ನಲ್ಲ, ಸ್ವಾತಂತ್ರ್ಯ ಬಿಫೋರ್ ಏನಿತ್ತು ಅದನ್ನ ಇಲ್ಲಿ ಪ್ರಯೋಗ ಮಾಡೋದಕ್ಕೆ ಹೋದ್ರು, ಇಲ್ಲೂ ಸೋತ್ರವ್ರು. ಸೊ ಈಗ ತಮಿಳ್ನಾಡು ಕಡೆ ಸ್ವಲ್ಪ ಹೋಗೋಣ. ತಮಿಳ್ನಾಡಲ್ಲಿ ನಿಮಗೀಗ ಒಂದು ಕೆಟ್ಟ ಹೆಸರು ಬರೋದು ಶುರುವಾಗಿದೆ. ಇವತ್ತು ಶುರುವಾಯ್ತು, DMK ಅವರು ದಾಳಿ ಮಾಡಿದ್ದಾರೆ ನಿಮ್ಮ ಮೇಲೆ, ಬೆನ್ನಿಗೆ ಚೂರಿ ಹಾಕುವವರು. ಯಾಕೆಂದ್ರೆ TVK ಜೊತೆ ಮೈತ್ರಿಗೆ ಮುಂದಾಗಿದ್ದೀರಿ, ನೀವು ಓಪನ್ ಹಾರ್ಟ್ ಅಲ್ಲಿ ಒಪ್ಕೊಳ್ತಾ ಇದ್ರಿ, ನಾವು ಮೈತ್ರಿಗೆ ಸಿದ್ಧವಾಗಿದ್ದೀವಿ ಅಂತ. ಯಾಕಂದ್ರೆ TVKಗೆ ಇನ್ನೊಂದು 10 ಸೀಟ್ ಬೇಕು. ಅವರು ದೊಡ್ಡ ಪಕ್ಷಗಳ ಜೊತೆ ಮಾಡ್ಕೊಂಡ್ರೆ ಅವ್ರಿಗೆ ಅಂತ ಲಾಭ ಇಲ್ಲ. ಸೊ ಕಡಿಮೆ ಸಂಖ್ಯೆಗಳಿರೋರು, ಕಾಂಗ್ರೆಸ್ 5 ಇದೆ, ಕಮ್ಯುನಿಸ್ಟ್ 5 ಇದ್ದಾರೆ, CPI 5 ಇದೆ, ತಿರುಮಾವಳವನ್ಗೇನೋ ಬೇಡ ಅಂದ್ರೆ ಅಂತ ಅವರು, ಅದು ಬೇರೆ ವಿಚಾರ ಬಿಟ್ಬಿಡಿ. ಸೊ ಈಗ ನೀವು TVK ಜೊತೆ ಹೋಗ್ತಿದ್ದೀರಿ, ಅದು ಸರಿನಾ? DMK ಜೊತೆ ಇಷ್ಟು ವರ್ಷಗಳಿಂದ ಅಷ್ಟು ಗಾಢವಾದ ಸಂಬಂಧ ಇಟ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅವರನ್ನ ಜೈಲಿಗೆ ಕಳಿಸಿದಾಗ ತಮಿಳುನಾಡಿನಲ್ಲಿ DMK ಕಡೆಯಿಂದ ದೊಡ್ಡ ಪ್ರತಿಭಟನೆಗಳಾಯ್ತು.
ರಾಹುಲ್ ಗಾಂಧಿ ಜೈಲಿಗೆ ಸಾರಿ ಅವರನ್ನ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದು ಇದು ಮಾಡ್ತಿದ್ದಾಗ, ಸಾರಿ ಜೈಲಲ್ಲ, ಸಾರಿ ಅವರನ್ನ ಇಡಿ ಈ ಸಿಬಿಐ ಅಂತ ಹೆರಾಲ್ಡ್ ಕೇಸಲ್ಲಿ ಅದು ಇದರಲ್ಲಿ ಕರೆದು ವಿಚಾರಣೆ ನಡೆಸ್ತಿರ್ಬೇಕಾದ್ರೆ ಡಿಎಂಕೆ ಅವರು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನಿಂತ್ಕೊಂಡಿದ್ರು. ವೋಟ್ ಚೋರಿ ಬಗ್ಗೆ ಮಾತಾಡಿದಾಗ್ಲೂ ಸಹ ಡಿಎಂಕೆ ನಿಮ್ ಜೊತೆ ಜೋರಾಗಿ ನಿಂತಿತ್ತು. ಮೋದಿ ವಿರುದ್ಧದ ಹೋರಾಟದಲ್ಲಿ, ಕಾಂಗ್ರೆಸ್ನ ಪ್ರತಿ ಹೋರಾಟದಲ್ಲಿಯೂ ಸಹ ಡಿಎಂಕೆ ನಿಮ್ ಜೊತೆ ನಿಂತಿದೆ, ಪಾರ್ಲಿಮೆಂಟ್ ಇಂದ ಹಿಡಿದು ಬೀದಿಯವರೆಗೆ. ಸೊ ಈಗ ನೀವು ಇದ್ದಕ್ಕಿದ್ದ ಹಾಗೆ ಟಿಎಂಕೆಯನ್ನ ಪಕ್ಕಕ್ಕೆ ಸರಿಸಿ ಟಿವಿಕೆ ಜೊತೆ ಹೋಗ್ತಿದ್ದೀರಲ್ಲ, ಅದನ್ನು ಹೇಗೆ ಸಮರ್ಥಿಸಿಕೊಳ್ತೀರಿ? ಸರ್ ನೋಡಿ, ಈಗ ನಮ್ಗೆ ಬಿಫೋರೆ ಟಿವಿಕೆ ಜೊತೆ ಹೋಗುವಂತ ಅವಕಾಶಗಳಿತ್ತು, ಆದ್ರೆ ಸಂಬಂಧಗಳಿಗೆ ಬೆಲೆ ಕೊಟ್ವಿ. ಆದ್ರೆ ಅವರ ಸರ್ಕಾರದ ಮೇ ಬಿ ಒಂದು ದುರಾಡಳಿತ ಆಗಿರ್ಬೋದು ಅಥವಾ ಜನಾಕ್ರೋಶ ಆಗಿರ್ಬೋದು, ಪ್ರತಿಯೊಂದು ಈಗ ಅವರ ಸೀಟ್ನ ಸಂಖ್ಯೆಗಳು ಕಮ್ಮಿ ಆಗೋದ್ರ ಜೊತೆಗೆ ನಮ್ ಸೀಟ್ ಸಂಖ್ಯೆನೂ ಕಮ್ಮಿ ಆಯ್ತಲ್ಲ ಸರ್. ಈಗ ನಾವು ಇಂಡಿಪೆಂಡೆಂಟ್ ಆಗಿ ಹೋಗಿದ್ರು ಒಂದು ಮಟ್ಟಕ್ಕಾದ್ರೂ ನಾವು ಇನ್ನ ಹೆಚ್ಚಿನ ಸೀಟ್ನ ಗೆಲ್ಬೋದಿತ್ತು. ಉದಾಹರಣೆನ ಹೇಳುವಂಥದ್ದು, ಗೆಲ್ಬೋದಿತ್ತೇನು. ಆದ್ರೆ ನಮ್ ಕಡೆ ಸೀಟು ಕಮ್ಮಿ ಆಗಿದೆ. ಈ ಒಂದು ಕಾಂಗ್ರೆಸ್ ಯಾವತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂಥದ್ದು. ಈಗ ಬೆನ್ನಿಗೆ ಚೂರಿ ಅನ್ನುವಂತ ಇವ್ರು ಹೇಳ್ತಾ ಇದ್ರಲ್ಲ, ಹಂಗೆ ಈ ದೇಶದಲ್ಲಿ ಚೂರಿ ಅಂತ ನೋಡಿದ್ರೆ ಯಾವ ರಾಜಕೀಯ ಪಕ್ಷಗಳು ಇರ್ತಾನೆ ಇರ್ಲಿಲ್ಲ. ಯಾಕೆ DMK ಬಿಜೆಪಿ ಸಖ್ಯ ಮಾಡಿರ್ಲಿಲ್ವಾ? ಅಥವಾ ಇವತ್ತು UPA ನಮ್ಮ ಜೊತೆ ಇಂಡಿಯಾ ಒಕ್ಕೂಟದಲ್ಲಿ ಇದ್ರಲ್ವಾ? ಹಂಗಂತ ಹೇಳಿದ್ರೆ ಅವ್ರು ಬೆನ್ನಿಗೆ ಚೂರಿ ಹಾಕಿದ್ರ? ಇದು ಬೆನ್ನಿಗೆ ಚೂರಿ ಅಂತಲ್ಲ. ನಾವೇನು DMK ಅವ್ರ ಸಿಂಬಲ್ ಅಲ್ಲಿ ಗೆದ್ದಿಲ್ಲ ಸರ್, ನಾವು ಗೆದ್ದಿರೋದು ಕಾಂಗ್ರೆಸ್ ಸಿಂಬಲ್ ಅಲ್ಲಿ. ಈಗ ಅಲ್ಲೊಂದು ಪಕ್ಷ ಅಧಿಕಾರಕ್ಕೆ, ಅದ್ರ ದೇಶದಲ್ಲಿ ಒಂದು ಸಂಚಲನ ಮೂಡಿಸಿ ಅಧಿಕಾರಕ್ಕೆ ಬರ್ತಾ ಇರುವಂತ ಸನ್ನಿವೇಶ. ಇವನ್ ವಿಜಯ್ ಅವರು ಸಮೇತ ಯಾವುದು ನಮ್ಮ ಒಂದು ಸ್ಟ್ಯಾಂಡ್ ಇತ್ತು, ನಾವು IT ವಿರುದ್ಧ ಅಥವಾ CBI ವಿರುದ್ಧ ಅಥವಾ GST ವಿರುದ್ಧ ಅಥವಾ ಭಾರತ್ ಜೋಡೋ ಪಾದಯಾತ್ರೆ ಮಾಡುವಾಗ ಪ್ರತಿ ಹಂತದಲ್ಲೂ ರಾಹುಲ್ ಗಾಂಧಿ ಅವ್ರಿಗೆ ಅವರ ಜೊತೆಯಾಗಿ ಅವರು ಧ್ವನಿಯಾಗಿದ್ದಾರೆ. ಯಾಕೆಂದ್ರೆ ಹಿ ವಾಸ್ ನಾಟ್ ಎ ಪೊಲಿಟಿಷಿಯನ್, ಬಟ್ ಈ ಒಂದು ಕೇಂದ್ರ ಸರ್ಕಾರನ ಒಬ್ಬ ನಟ ಎದ್ದು ಹಾಕೊಳ್ಳೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಮತ್ತೆ ವಿಜಯ್ ಅವರು ನನಗೆ ಬಹಳ ಹೆಮ್ಮೆ ಅಂದ್ರೆ ಕಾಮರಾಜ್ ಅವರ ಫೋಟೋನ ಅವರ ಪ್ರತಿ ಪ್ರಚಾರದಲ್ಲಿ ಬಳಸ್ಕೊಂಡ್ರು. ಕಾಮರಾಜ್ ಅವರು ಕಾಂಗ್ರೆಸ್ ಮ್ಯಾನ್, ಸೊ ಅಲ್ಲಿದ್ದ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಬಾಬಾ ಸಾಹೇಬ್ರು ಚಿಂತನೆಯನ್ನ ಗೌರವಿಸೋದು ಕಾಂಗ್ರೆಸ್. ಸಿ ಅವರು ಒಂದು ರೀತಿ ದ್ರವಿಡಿಯನ್ ನಲ್ಲಿ ಒಂದು ವಿಶೇಷ ಮೂವ್ಮೆಂಟ್ ರೀತಿ, ಪೆರಿಯಾರ್ ಅವರು, ಬಾಬಾ ಸಾಹೇಬ್ರು, ಕಾಮರಾಜ್ ಅವರು, ಈ ಒಂದು ಫೋರ್ಸ್ ಗಳಲ್ಲಿ ಅವ್ರು ಅಂದ್ರೆ ನಮ್ಮ ಒಂದು ಸಿದ್ಧಾಂತಕ್ಕೆ ಹೋಲುವಂತ ಸೇಮ್ ಫೋರ್ಸ್ ಇವತ್ತು ಒಂದು ರಾಜ್ಯದ ಒಂದು, ಹಾಗಂದ್ರೆ ಅರಾಜಕತೆ ಮಾಡ್ಬಿಡೋದ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಷ್ಟು ವೋಟಿಂಗ್ ಎಲ್ಲ ಆಗಿ ಒಂದು ಈಗ ಇವರು DMK ಕೈಲಿ ಸರ್ಕಾರ ಮಾಡೋದಕ್ಕೆ ಆಗ್ತಾ ಇದೆಯಾ? ಪ್ರಾಕ್ಟಿಕಲಿ ನೋಡೋಣ. ಅಥವಾ AIDMK ಹತ್ರ ಏನಾದ್ರು ಸರ್ಕಾರ ಮಾಡೋದಕ್ಕಾಗ್ತಾ ಇಲ್ಲ. ಸಂಖ್ಯೆಗಳು ಎಷ್ಟಿದೆ ಅಂತ ಗೊತ್ತು. ಒಂದು ಪಕ್ಷ ನಮ್ಮದೇ ಆದಂತ ಸಿದ್ಧಾಂತ, ಜಾತ್ಯತೀತ ನಿಲುವು, ಸಂವಿಧಾನವನ್ನು ಗೌರವಿಸುವಂತ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ವಿಜಯ್ ಅವರು ಒಂದು ಇದಕ್ಕೆ ಕಾಂಗ್ರೆಸ್ ಒಂದು ಬೇಷರತ್ತಾಗಿ ಬೆಂಬಲವನ್ನು ಕೊಡ್ತು. ಇದು ಸಂವಿಧಾನದ ಪ್ರಜಾಪ್ರಭುತ್ವದ ಉಳುವಿಗೆ. ಇದನ್ನ ನೀವು ಬೆನ್ನಿಗೆ ಚೂರಿ ಅಂತಂದ್ರೆ, ಇಲ್ಲಿ ನಾವು ಯಾರೋ ನಿತೀಶ್ ಕುಮಾರ್ ನಮ್ಮ ಹತ್ರ ಬಂದಿದ್ರಲ್ವಾ, ಹಂಗ ಹೋದ ತಕ್ಷಣ ನಾವೇ ಬ್ಯಾಕ್ ಸ್ಟಾಬರ್ ಅಂತ ಹೇಳಕ್ಕಾಗುತ್ತಾ? ಇವ ಹೋಗಿಲ್ಲ ಅವ್ರ ಜೊತೆ. ಇದೇ ಯಡಿಯೂರಪ್ಪನವ್ರಿಗೆ ಕುಮಾರಸ್ವಾಮಿ ಅದನ್ನ ವಚನಭ್ರಷ್ಟ ಅಂತ ಅವ್ರಂದ್ರು, ಅದನ್ನು ಬ್ಯಾಕ್ ಸ್ಟಾಬ್ ಅಂತ ಹೇಳದ? ಅಥವಾ ನಮ್ ಜೊತೆ ಈಗ ಇವ್ರು ಅಧಿಕಾರಕ್ಕೆ ಬಂದಿರೋದು BJP ಅವರು ಮಾತಾಡ್ತಾರಲ್ಲ ಎಂತದ್ದು ಬೆನ್ನಿಗೆ ಚೂರಿ ಅಂತ. ಇವರು MLA ಕಳ್ತನ ಮಾಡ್ಕೊಂಡು ಹೋದ್ರಲ್ಲ, MLA ಡಕಾಯಿತಿ ಮಾಡ್ಕೊಂಡು ಹೋದ್ರಲ್ಲ 2008ರಲ್ಲಿ. ಇವತ್ತು ಅದೆಂತದ್ದು ಈ MLA ಎಲ್ಲಿ ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಒಂದೊಂದು CD ಮಾಡಿಸ್ಕೊಂಡಿದಾರಲ್ಲ. ಯಾವ CD ಅನ್ನೋದನ್ನ ನಾನು ಹೇಳೋದಿಲ್ಲ. 17 ಜನರು ಸ್ಟೇ ಏನೋ ತಗೊಂಬಂದಿದ್ದಾರಲ್ಲ. ಇಂಥವೆಲ್ಲ ನೀವು ಮಾಡೋ ಅಂಥವ್ರು. ನಾವೆಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಕ್ಕೋಸ್ಕರ ಒಂದು ಸಂವಿಧಾನದ ಒಂದು ಅದನ್ನ ರಕ್ಷಣೆ ಮಾಡುವಂತ ಉದ್ದೇಶದಿಂದ ಎಸ್ ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷ ಬೇಷರತ್ತು ಬೆಂಬಲವನ್ನ ವಿಜಯ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತ ಮುಜುಗರ ಪಡುವಂಥದ್ದು ಏನೂ ಇಲ್ಲ. ತಮಿಳುನಾಡಲ್ಲಿ ಉಳ್ಕೊಳ್ಳೋದಾದ್ರೆ ಈಗ ವಿಜಯ್ ಅವರ ಏನು ಯಶಸ್ಸಿದೆ ತಗೊಂಡಂತ ಇದು, ಅದು ಕಾಂಗ್ರೆಸ್ಗೂ ಒಳಗೊಂಡಂತೆ ಈ ದೇಶದಲ್ಲಿ ಸಾಕಷ್ಟು ಪಕ್ಷಗಳಿಗೆ ಪಾಠ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ? 100ಕ್ಕೆ 100. ಈಗ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಅಸ್ತಿತ್ವಗಳಿಗೆ ಬಂದಿರೋದನ್ನ ಉಲ್ಲೇಖ ಮಾಡೋಣ. ಉದಾಹರಣೆ ಈಗ TMC ಏನಂತಂದ್ರೆ ಒಂದಲ್ಲಿ ಕಮ್ಯುನಿಸ್ಟ್ ಅವ್ರನ್ನ ತೆಗಿಬೇಕು ಅಂದ್ರೆ, ನಾನು ಹೇಳಿದ್ನಲ್ಲ BJP ಈಗ ಅವ್ರನ್ನ ನಾಶ ಮಾಡಿ ಇವಾಗ TMC ನಾಶ ಮಾಡೋದಕ್ಕೆ ಹೊರಟಿದೆ. ಅಥವಾ ಶರದ್ ಪವಾರ್ ಅವ್ರ ಪಾರ್ಟಿ ಯಾವುದು NCP, ಅವ್ರು ಶರದ್ ಪವಾರ್ ಕಾಂಗ್ರೆಸ್ ಇಂದ ಹೊರಗಡೆ ಬಂದು ಒಂದು ಪಕ್ಷ ಕಟ್ಟಿದ್ರು. ರಾಜಕೀಯ ಹಿನ್ನೆಲೆ ಇತ್ತು, ರಾಜಕೀಯ ಉದ್ದೇಶ ಇತ್ತು. ಮಮತಾ ಬ್ಯಾನರ್ಜಿ ಅವ್ರಿಗೂ ಶರದ್ ಪವಾರ್ ಅವ್ರಿಗೂ ಅಥವಾ ಇನ್ಯಾವುದೇ ಪಕ್ಷಗಳು ಇವತ್ತು ಸಪರೇಟ್ ಆಗಿ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ. ಹಾಗೇನೆ
ಇವತ್ತು ನಾವು ಶರದ್ ಪವಾರ್ ಪಾರ್ಟಿನೂ ನೋಡೋದಕ್ಕೆ ಹೋದ್ರೆ ಅದನ್ನೂ ಸಮೇತ ಹೆಬ್ಬಾವಿನ ನುಂಗಿ ಏಕನಾಥ್ ಶಿಂದೆ ಬಣ ಮತ್ತೆ ಯುನೋ ಅಜಿತ್ ಪವಾರ್ ಅವರು ಬಣ ಅಂತೆಲ್ಲ ಮಾಡಿ ಅವ್ರನ್ನೂ ನಶಿಸ್ಬೇಕು ಅಂತೇಳಿ ಇವ್ರು ಥಿಂಕ್ ಮಾಡ್ತಾರೆ ಅವ್ರು ಬಿಜೆಪಿಯವರು. ಹಾಗೇನೆ ಅರವಿಂದ ಕೇಜ್ರಿವಾಲ್ ಅವ್ರದ್ದು ಪಟಾಲಮನ್ ಟೀಮ್ ಬಂತಲ್ಲ, ಅಣ್ಣಾ ಹಜಾರೆ ಅವರು, ಕಿರಣ್ ಬೇಡಿ ಅವರು, ಇವರು ಅಷ್ಟೇನೆ. ನಾ SDP ಯಾವ ತರ ಹೇಳಿದೆ, ಬಿಜೆಪಿಯ ಕೂಸ್ ಅಷ್ಟೇನೆ, ಅದ್ರಲ್ಲಿ ಏನು ವಿಶೇಷತೆ ಇರಲಿಲ್ಲ. ಏನ್ UPA 2 ಮೇಲೆ ಇರೋ ಬರೋ ಎಲ್ಲಾ ಆಪಾದನೆಗಳು, ಸುರೇಶ್ ಕಲ್ಮಡಿ ಅವ್ರ ಮೊನ್ನೆ ಎಲ್ಲಾ ಖುಲಾಸೆ ಹೊರಗಡೆ ಬಂದ್ರಲ್ವಾ ಸರ್, ಯಾವುದು ಕಾಮನ್ವೆಲ್ತ್ ಗೇಮ್ದು, ಇವತ್ತಿಗೂ ಪ್ರೊಪಗಂಡ ಮಾಡ್ತಾನೆ ಇದ್ದಾರೆ. ಸಿ ವಾಟ್ ಎವರ್, ಇವತ್ತು ಬಿಜೆಪಿಯ ಮನಸ್ಥಿತಿ ನಾಶ ಮಾಡುವಂಥದ್ದು ಹಾಗಲ್ಲ. ಏನೊಂದು ನಮ್ಮ ಒಂದು ಆಂಬಿಷನ್ ಏನಿದೆ, ಸೊ ಅದೇ ಪ್ರಕಾರ ನಾವು ನೋಡ್ತಾ ಹೋದಾಗ, ನಾವು ವಿಜಯಕ್ಕೆ ಬಂದಾಗ, ವಿಜಯ್ ಅನ್ನುವಂಥ ವ್ಯಕ್ತಿ, ನಾವು ಏನೋ ಕೇಜ್ರಿವಾಲ್ ವಿಚಾರ ತಗೊಂಡ್ರಿ ಅಥವಾ ಮಮತಾ ಬ್ಯಾನರ್ಜಿ ಅವ್ರು ತಗೊಳ್ಳಿ ಅಥವಾ ಶರದ್ ಪವಾರ್ ವಿಚಾರ ತಗೊಂಡ್ರೆ, ಈಸ್ ಟೋಟಲಿ ಡಿಫ್ರೆಂಟ್. ಹೌದು, ಪಾಠ ಪ್ರತಿಯೊಬ್ಬರಿಗೂ. ಒಬ್ಬ ಮನುಷ್ಯ ಏನೂ ಗೊತ್ತಿಲ್ದಂಗೆ ಒಂದು ಕೊನೆ ಪಕ್ಷ ಈ ಕೆರೆನಲ್ಲಿ ಒಂದು ಈ ಬಿಂದು ಬಿದ್ದಾಗ ಟಪಕ್ಕಂತ ಆಗಿ ಅಲ್ಲಿ ಕಲಕುತ್ತದಲ್ಲ, ಆ ಥರನೂ ಯಾರು ಅನ್ಕೊಂಡಿರ್ಲಿಲ್ಲ. ಆದ್ರೆ ಇದು ಸುನಾಮಿ ನುಗ್ಗಿದ್ದು ಈ ಫೋರ್ಸ್ ಅಲ್ಲಿ. ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳಿರ್ಲಿಲ್ಲ, ಯಾವುದೇ ರಾಜಕೀಯ ನಾಯಕರ ಜೊತೆ ಅಂತ ಒಂದು ಸಖ್ಯಗಳಿರ್ಲಿಲ್ಲ, ಅಥವಾ ಒಂದು ಪಕ್ಷ ಅಂತಂದ್ರೆ ಬೂತ್ ಮಟ್ಟದಿಂದ ಬೇಕಾಗ್ತದೆ. ಒಬ್ಬ ಸಾಮಾನ್ಯ ನಟ, ಸಾಮಾನ್ಯ ಅಂದ್ರೆ ಹಿ ಇಸ್ ವೆರಿ ಪಾಪ್ಯುಲರ್, ಅಂದ್ರೆ ಒಬ್ಬ ನಟ ಈ ಮಟ್ಟಕ್ಕೆ ರಜನಿಕಾಂತ್ ಅವ್ರು ಟ್ರೈ ಮಾಡಿದ್ರು, ನೋ. ಕಮಲ್ ಹಾಸನ್ ಟ್ರೈ ಮಾಡಿದ್ರು, ನೋ. ಚಿರಂಜೀವಿ ಟ್ರೈ ಮಾಡಿದ್ರು, ಜನ ಏನ್ ಸೇರಿದ್ರು, ನೋ, ಆಗ್ಲೇ ಇಲ್ಲ. ಆದ್ರೆ ಅವರೆಲ್ಲ ಒಂದು ದೊಡ್ಡ ಏನೋ ಮಾಡ್ತೀವಿ ಅಂತ ಫಸ್ಟೇ ಹೇಳಿದ್ರು. ಆದ್ರೆ ಮೊನ್ನೆ 6 ತಿಂಗಳಿಂದ ಯಾವುದೋ ಒಂದು ಸಭೆ ಮಾಡಿ ಅಲ್ಲಿ ಜನ ಸೇರಿ, ಆ ಜನ ಎಲ್ಲ ಬರ್ತಾರೆ ಏನೋ ನಟನ್ ನೋಡಕ್ಕೆ ಅಂತ ಜನರು ಭಾವನೆಗಳು ಇದ್ದಾಗ ಬೂತ್ ಮಟ್ಟದಲ್ಲಿ ಇಟ್ಟು ಇವತ್ತು ದೇಶಕ್ಕೊಂದು ಮೆಸೇಜ್ ಅಂತೂ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಹೌದು, ಅವಶ್ಯಕತೆ ಇತ್ತು. ಮತ್ತೆ ನಿಮ್ಗೆ ತಮಿಳ್ನಾಡು ವಿಚಾರ ಹೋಗೊಂದು 2 ನಿಮಿಷ ಹೇಳ್ತೀನಿ ಸರ್. 1991 ಮೇ ಬಿ 1989ರಲ್ಲಿ 165 ಸೀಟು DMK ತಗೊಂಡಿರ್ತಾರೆ. ಅಷ್ಟೊತ್ತಿಗಾಗ್ಲೇ ಇವ್ರ ಗತ್ಸೆ ಆಗಿರುತ್ತೆ. MGR ಅವರು ಆ ಸಂದರ್ಭದಲ್ಲಿ ಮೇ ಬಿ ಜಯಲಲಿತಾ ಅವರ ತಲೆಯನ್ನ ಎಳೆದು ಅವ್ರ ಸೀರೆಗೆಲ್ಲ ಕೈ ಹಾಕಿ ದೊಡ್ಡ ಹಂಗಾಮ ಆಗಿರ್ತದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ 165 ಇದ್ದಿದ್ದು DMK, 91ಕ್ಕೆ ಇವರು 225 ಸೀಟ್ ಗೆಲ್ತಾರೆ AIDMK. ಇವರು 7 ಸೀಟಿಗೆ ಬರ್ತಾರೆ. ಅದೇ ವಾಪಸ್ ನೋಡ್ಬೇಕಾದ್ರೆ 96ಕ್ಕೆ 224 ಸೀಟು AIDMK ಬರ್ತಾರೆ. ಇವರು ಕರುಣಾನಿಧಿ ಪಕ್ಷ 4 ಸೀಟಿಗೆ ಹೋಗ್ತಾರೆ. ಅಂದ್ರೆ ಅಲ್ಲಿ 2 ವ್ಯಕ್ತಿಗಳನ್ನ ನೋಡ್ತಾ ಇದ್ರು. ತಮಿಳ್ನಾಡು, ನೀವು ವಿಜಯ್ ಅವರ ಮಾಡಿರೋ ಕಮಾಲು ಇಡೀ ದೇಶದಲ್ಲಿ ಆಗುತ್ತೆ ಅಂತಲ್ಲ, ಕರ್ನಾಟಕದಲ್ಲೂ ಅದು ಸಾಧ್ಯ ಇಲ್ಲ. ಕರ್ನಾಟಕದ ರಾಜಕೀಯದಲ್ಲಿ ಯಾಕೆಂದ್ರೆ ಬಂಗಾರಪ್ಪನವರು ಪಕ್ಷ ಶುರು ಮಾಡಿದ್ರು. ವಾಟ್ ಎ ಫೇಸ್! ಬಂಗಾರಪ್ಪ ಅಂತಂದ್ರೆ ಅದೊಂದು ಸಮಾಜವಾದದ ಬಿರುಗಾಳಿ ಅದು. ಸೊ ಅವರಿಂದನೂ ಯಶಸ್ಸಾಗ್ಲಿಲ್ಲ. ಅಥವಾ ಯಡಿಯೂರಪ್ಪನವರು ಪಕ್ಷ ಮಾಡಿದ್ರು, ಅವರಿಂದನೂ ಆಗ್ಲಿಲ್ಲ. ಯಡಿಯೂರಪ್ಪ ಅಂತಂದ್ರೆ ಅದೊಂದು ಫೋರ್ಸ್ ಅವರು, ಆದ್ರೆ ಅವರಿಂದನೂ ಆಗ್ಲಿಲ್ಲ. ಆದ್ರೆ ಈ 2 ಇಲ್ಲಿ ನೀವು ಬಿಜೆಪಿ ಅನ್ನೋದು ಒಂದೇ ಸೀಟ್ ಇದೆ ಬಿಡಿ. ನಾವು ಇವತ್ತು 5-6 ಗೆದ್ದಿದೀವಿ, ಅವರು 1 ಸೀಟಲ್ಲಿ ಇದ್ದಾರೆ. 2 ಫೋರ್ಸ್ ಅವರೇ ಬರ್ತಿದ್ದಿದ್ದು, ಬೇರೆ ಯಾರು ಅಧಿಕಾರಕ್ಕೆ ಲಾಸ್ಟ್ ಒಂದು 50-60 ವರ್ಷದಲ್ಲಿ ಇಲ್ಲ. ಕಾಮರಾಜ್ ಅವ್ರ ನಂತರ ನೀವು ನೋಡ್ತಾ ಬಂದ್ರೆ ಆ 2 ಮುಖಗಳು ಅವರೇ ಬರೋರು, ಅವರೇ ಜೈಲಿಗೆ ಕಳ್ಸೋರು, ಅವರೇ ಟೀಕೆ ಟಿಪ್ಪಣಿ. ಇವರು ಈ ವೋಟರ್ಸ್ ಆ ಕಡೆ ಶಿಫ್ಟ್ ಆಗೋರು, ಆ ವೋಟರ್ಸ್ ಈ ಕಡೆ. ನಾ ಹೇಳಿದ್ 220 ಸೀಟು ಒಂದೇ ಸರಿ ಶಿಫ್ಟ್ ಅಂದ್ರೆ, ಅದ್ರ ಮಧ್ಯೆ ಅವರು ಒಂದು ಕಾಯ್ತಾ ಇದ್ರು. ಆಮೇಲೆ ಅದು ರಾಷ್ಟ್ರೀಯ ಪಕ್ಷಗಳಿಗೆ ವೇದಿಕೆ ಅನ್ನೋದಕ್ಕಿಂತ ಪ್ರಾದೇಶಿಕತೆಗೆ ತಮಿಳುನಾಡು ನಾವು ಇಲ್ಲಿ ತನಕ ನೋಡಿರೋದ್ರಲ್ಲಿ, ಹೌದು, ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಆ ಮಣ್ಣಿನ ಸೊಗಡಿಗೆ ಹೆಚ್ಚಿನ ರೆಸ್ಪಾನ್ಸ್ ಸಿಗು ಅಂತ ಅದನ್ನ ನೀಟಾಗಿ ಎನ್ಕ್ಯಾಶ್ ಮಾಡ್ಕೊಂಡು ವಿಜಯ್ ಅವರು, ನಾವಿವತ್ತು ಅವ್ರನ್ನ ನಟನಾಗಿ ನೋಡೋದಲ್ಲ, ಈಸ್ ರಿಯಲಿ ಸೋಷಿಯಲ್ ವರ್ಕರ್. ಅವ್ರು ಸೋಷಿಯಲ್ ವರ್ಕ್ ಮಾಡಿರೋದು ನಾನು ಕೂರ್ಗಿಗೆ ಹೋದಾಗ ಕಣ್ಣಾರೆ ಕಂಡಿದ್ದೀನಿ. ಅಲ್ಲೆಲ್ಲ ಗುಡ್ಡ ಕುಸ್ತಾ ಆದಾಗ ಅಲ್ಲಿಗೆ ವೆಹಿಕಲ್ಸ್ ಅಲ್ಲಿ ಫುಡ್ ಎಲ್ಲ ಕಳ್ಸಿರೋದನ್ನ ನನ್ನ ಕಣ್ಮುಂದೆ ಲಾರಿಗಳು ಹೋಗ್ತಾ ಇದ್ವು. ವಿಜಯ್ ಅವರ ಬ್ಯಾನರ್ಗಳನ್ನೆಲ್ಲ ನೋಡಿದ್ದೆ. ಕೋವಿಡ್ ಸಂದರ್ಭದಲ್ಲೂ ಹಿ ವಾಸ್ ವಿತ್ ದ ಪೀಪಲ್, ಪಬ್ಲಿಕ್ ಜೊತೆಗಿದ್ರು. ಮತ್ತೆ ಆಟಿಟ್ಯೂಡ್ ಇಲ್ಲ. ನಾವು ನೋಡ್ತೀವಿ ಕೆಲವ್ರದೆಲ್ಲ ಆಟಿಟ್ಯೂಡ್, ಅವರ ಹಾವ ಭಾವ ಮತ್ತಿನ್ನು. ಆದ್ರೆ ಭಾಷಣದ ಪ್ರತಿ ಪದಗಳಲ್ಲಿ ಒಂದು ನಿಖರತೆ ಇತ್ತು ಸರ್. ನಾನು ಗೆಲ್ತೀನಿ, ನಾನು ಆಡಿದ್ದೇ ಸರಿ. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ನ ಏನ್ ಗ್ಯಾರಂಟಿ ಇದಾವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲದನ್ನೂ ಅವ್ರ ಕಡೆಗೆ ಅದೇ ತರ ತಾಂಡಿದ್ದಾರೆ. 200 ಯೂನಿಟ್ ಕೊಡೋದಾಗಿರ್ಬೋದು, ಮಹಿಳೆಯರಿಗೂ ಉಚಿತ ಬಸ್ಸಲ್ಲಿ ಹೋಗೋದಾಗಿರ್ಬೋದು, 2,500 ಕೊಡೋದಾಗಿರ್ಬೋದು, ವಾಟ್ ಎವರ್ ಒಂದು ಗ್ಯಾರಂಟಿ. ಮತ್ತಿನ್ನೊಂದು ಬದಲಾವಣೆಯ ಬಿರುಗಾಳಿ, ಈ 2 ಮದಗಜಗಳ ರೀತಿ ಇವರ ಹೋರಾಟ. ಜೊತೆಗೆ ಇವತ್ತು ಕರುಣಾನಿಧಿಯವರು ಇಲ್ಲ, ಜಯಲಲಿತಾ ಅವರು ಇಲ್ಲ. ಒಂದು ನಾಯಕತ್ವದ ಕೊರತೆ ಅವರಿಗೆ ಕಂಡಿರ್ಲೂಬಹುದು. ಸೊ ನಮ್ಗೆ ಇನ್ನೊಬ್ರು ಪಳನಿಸ್ವಾಮಿ ಯಾರನ್ನೋ ನೋಡ್ತಾ ಇದ್ವಿ, ಕಡೆ ಸ್ಟಾಲಿನ್ ಅವ್ರು ನೋಡ್ತಾ ಇದ್ವಿ. ಸ್ಟಾಲಿನ್ ಅವ್ರ ಮಗನ ಹೇಳಿಕೆಗಳಿರ್ಬೋದು, ಸೊ ಉದಯ್ ಅವರ ಹೇಳಿಕೆ, ಇದ್ರ ಮಧ್ಯೆ
ಯಾವುದೋ ಒಂದು ಹೊಸತನ ಅಂತ ಬಯಸಿದ್ರೇನು, ಎಸ್ ರಿಯಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್, ವಿ ಶುಡ್ ವೆಲ್ಕಮ್. ಆದ್ರೆ ಇದನ್ನ ನೀವು ಎಲ್ಲಾ ರಾಜ್ಯದಲ್ಲಿ ಆಗುತ್ತೆ ಅಂತ ಮಣ್ಣು ಸೊಗಡು ಆ ರಾಜಕೀಯ ವಾತಾವರಣಗಳಿಗೆ ತಕ್ಕಂತೆ ಕೆಲವು ಬದಲಾವಣೆಗಳಾಗ್ತವೆ. ದೆಹಲಿದು ಪ್ರೊಪಗಂಡ, ಪ್ಯೂರ್ಲಿ ಇಟ್ ವಾಸ್ ಎ ಪ್ರೊಪಗಂಡ. ಯಾಕೆಂದ್ರೆ ಶೀಲಾ ದೀಕ್ಷಿತ್ ಅಂತ ಗ್ರೇಟ್ ಅಚೀವರ್, ಗ್ರೇಟ್ ವರ್ಕರ್ ಇವತ್ತು ನಮ್ಮೊಂದಿಗೆ ಅವ್ರು ಇಲ್ಲ. ಆದ್ರೆ ದೆಹಲಿಯ ಮೂಲೆ ಮೂಲೆಗಳ ಕಟ್ಟಡಗಳು, ದೆಹಲಿಯ ಮೆಟ್ರೋ ಇಂದ ಹಿಡಿದು ಅವರ ಸಾಧನೆ ಸಾಕ್ಷಿ ಗುಡ್ಡೆ ಮಾತಾಡ್ತಾ ಇದೆ. ಇವರು ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ 4 ಕ್ಲಾಸ್ ರೂಮ್ ಹಾಕಿ ಅದನ್ನೇ 4 ಕ್ಲಾಸ್ಗಳನ್ನ ಮಾಡಿದೀವಿ ಅಂತ ಮಾರ್ಕೆಟಿಂಗ್ ಮಾಡಿದವರು ಯಾರು, ಅರವಿಂದ ಕೇಜ್ರಿವಾಲ್ ಅವ್ರ ಹತ್ರ ಒಳ್ಳೆ ಮಾರ್ಕೆಟಿಂಗ್ ಸ್ಕಿಲ್ ಇತ್ತು. ಬಿಕಾಸ್ ಅವರು ಮೋದಿ ಅವರ ಒಂದು ಪಾರ್ಟ್ 2 ಆಗಿ ಕೆಲಸ ಮಾಡ್ತಾ ಇದ್ರು ದ ಸೇಮ್ ವೇ. ಎಸ್, ಇವತ್ತು ತಮಿಳ್ನಾಡು ವಿಚಾರವಾಗಿ ಎಸ್ ಆ ಮಣ್ಣಿನ ಇದ್ರ ಗುಣದಲ್ಲಿ ಆ ಒಂದು ಹೊಸತನಕ್ಕೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವಿ ಶುಡ್ ಅಪ್ರಿಶಿಯೇಟ್ ಅಷ್ಟೇ. ಸೊ ಕಾಂಗ್ರೆಸ್ ವಕ್ತಾರರು ವಿಜಯ್ ಅವರನ್ನ ಇವತ್ತು ತುಂಬಾನೇ ಹೊಗಳ್ತಿದ್ದಾರೆ. ಯಾಕಂದ್ರೆ ಅವರು ಮೈತ್ರಿಯಲ್ಲಿ ಆಗೋ ಸಾಧ್ಯತೆಗಳು ಇರೋದ್ರಿಂದ ನಾಳೆ ಅದೇ ವಿಜಯ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಇದೇ ಮಾತಿರುತ್ತಾ ಅನ್ನೋದನ್ನ ನೋಡೋಣ. ಸರ್ ಇನ್ನೊಂದು ಇದೆ ಸರ್ ನೋಡಿ, ಈಗ ಮಮತಾ ಬ್ಯಾನರ್ಜಿ ಅವ್ರ ವಿರುದ್ಧ ನಾನು ಏನಾದ್ರು ಹೇಳೋದಕ್ಕಾಗುತ್ತಾ? ನಾನು ರಾಜಕೀಯವಾಗಿ ಮಾತಾಡ್ಬೇಕು. ನನ್ಗೆ ಬಾಯಿಂದ ಯಾವ್ದಾದ್ರು ಒಂದು ಪದ ಬಳಸ್ಬೇಕಾದ್ರೂ ಯೋಚನೆ ಮಾಡ್ಬೇಕಾಗ್ತದೆ. ವಿ ಶುಡ್ ರೆಸ್ಪೆಕ್ಟ್ ಅಷ್ಟೇನೆ. ಸಿ, ವಿಜಯ್ ಅವರ ಮನಸ್ಥಿತಿ, ಅವರು ಬಂದಿರೋ ರೀತಿ ನೋಡಿದ್ರೆ ಹಿ ನೆವರ್ ಚೇಂಜ್ ಇಸ್ ಥಾಟ್. ಮತ್ತೆ ಆಯ್ತು, ಬೇರೆ ಯಾವುದೇ ರಾಜಕಾರಣಿ ಈ ದೇಶದಲ್ಲಿ ಸರ್ ಅಷ್ಟು ಸೀಟ್ ತಗೊಂಡಾಗ ಇಲ್ಲಿ ಕುಮಾರಣ್ಣ ಪಾರ್ಟಿ ನೋಡ್ತಿರಲ್ವಾ, ನಮ್ಮ ಹತ್ರಕ್ ಬಂದ್ರು. ಓಕೆ, ಆ ಕಡೆ ಬಿಜೆಪಿ ನಮ್ಮ ಅಪ್ಪ ಹಾಸ್ಪಿಟ್ಲಲ್ಲೇ ಮಲ್ಕೊಂಡಿರು ನಾವು ಬಿಜೆಪಿ ಜೊತೆ ಹೋದಾಗಂತ. ಇವತ್ತು ದೇವೇಗೌಡರ ಅಲ್ಲಿ ಜಾತ್ಯಾತೀತ ಅನ್ನೋದಕ್ಕೆ ಒಂದು ಬೆನ್ನಿಗೆ ಚೂರಿ ಹಾಕಿ ಇವತ್ತು ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡಿಲ್ವಾ ಸರ್? ಇಲ್ಲೇ ಈ ಭೂಮಿನಲ್ಲೇ ನೀವು ಉತ್ತರ ನೋಡ್ಬೋದು. ಹಾಗಲ್ಲ, ಆ ವ್ಯಕ್ತಿ ಒಂದು ಇಂಟೆನ್ಷನ್ ಇಟ್ಕೊಂಡು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ. ಕೊನೆದಾಗ ನಾನು ಹೇಳ್ತೀನಿ, ನೀವು ಕೇಳಲಿಲ್ಲ ಸರ್. ಹಾಗೇನೆ ದಕ್ಷಿಣ ಪತೇಶ್ವರ ಕೇರಳದಲ್ಲೂ ನಾವೇ ಬಂದಿದೀವಿ. ನಮ್ ಗೆದ್ದಿರೋದ್ರ ಬಗ್ಗೆ ನೀವು ಮಾತಾಡಲ್ಲ, ಅದೇ ಬೇಜಾರು ಸರ್. ನೀವು ವೆಸ್ಟ್ ಬೆಂಗಾಲ್ ಕೇಳಿರಿ, ಆಮೇಲೆ ತಮಿಳ್ನಾಡು ಕೇಳಿರಿ, ಏನೋ ಈ ಬೈ ಎಲೆಕ್ಷನ್ ಗೊಂದಲದ ಬಗ್ಗೆ. ಕೇರಳ ನಾವು ಗೆದ್ದಿದೀವಲ್ಲ ಸರ್, ಅಧಿಕಾರಕ್ಕೆ ಈಗ ನಾಳೆ ನಾಡಿದ್ದು CM ಪಟ್ಟಕ್ಕೆ ಹೋಗ್ತಾ ಇದೀವಲ್ಲ. ಏನಾಗಿದೆ ಅಂದ್ರೆ ನಾವು ಇಟ್ಟಿಗೆಯನ್ನ ಜೋಡಿಸ್ತಾ ಇದ್ದೀವಿ, ಅಂದ್ರೆ ಮನಸ್ಸುಗಳನ್ನ ಬೆಸಿತಾ ಇದ್ದೀವಿ. ಅವರು ಇಟ್ಟಿಗೆ ಜೋಡಿಸೋದಕ್ಕೆ ಹೋಗಿ ಈ ದೇಶದ ಮನಸ್ಸುಗಳನ್ನ ಒಡೆದ್ರು, ಚೂರ್ ಮಾಡಿದ್ರು, ಭಾವನಾತ್ಮಕವಾಗಿ ಓಡಿದ್ರು. ಇಲ್ಲ, ನಾವು ಕಟ್ಟೋ ಕೆಲಸವನ್ನ ದಕ್ಷಿಣದಿಂದ ಶುರು ಮಾಡಿದೀವಿ. ಖಂಡಿತವಾಗ್ಲು ನೆಕ್ಸ್ಟ್ ಮಹಾರಾಷ್ಟ್ರ ಆಗ್ಲಿ ಅಥವಾ ಗುಜರಾತ್ ಆಗ್ಲಿ, ಪ್ರತಿಯೊಂದಕ್ಕೂ ನೀವು ಆ DMK ವಿಚಾರದಲ್ಲಿ ಬೆನ್ನಿಗೆ ಚೂರಿ ಅನ್ನುವಂಥ ಪದವನ್ನ ಅವ್ರು ಹೇಳಿದ್ರು ಅಂತ ನೀವು ಹೇಳಿದ್ರಿ. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ, ಇವತ್ತು LK ಅಡ್ವಾಣಿ ಅವ್ರಿಗೆ, ಇವತ್ತು ಮುರಳಿ ಮನೋಹರ್ ಜೋಶಿ ಅವ್ರಿಗೆ ಸುಮಾರು ಜನ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡಿದ್ದಾರೆ ಸರ್, ಅವ್ರದೇ ಪಕ್ಷದವರು. ಸೊ ಹಾಗೇನಲ್ಲ, ಇಟ್ ವಾಸ್ ನಮ್ದು ಇವತ್ತಿನ ಪೊಲಿಟಿಕಲ್ ಸ್ಟೆಪ್ ಅವಶ್ಯಕತೆ ಇತ್ತು. ಇವತ್ತಿನ ಯಂಗ್ ಜನರೇಷನ್ಗೆ ವಿಜಯ್ ಅವರ ಆ ಒಂದು ಫೋರ್ಸ್ಗೆ ಹೆಲ್ಪ್ ಮಾಡೋದು ಬೇಕಿತ್ತು, ಅದನ್ನ ನಾವು ಮಾಡಿದೀವಿ ಸರ್. ಓಕೆ ಸರ್, ತುಂಬಾ ಸಂತೋಷ. ಸೊ ಇದಿಷ್ಟು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂತಹ HD ದರ್ಶನ್ ಅವರ ಮಾತುಗಳು. ಪಶ್ಚಿಮ ಬಂಗಾಳದಿಂದ ಹಿಡಿದು ಕರ್ನಾಟಕದ ಉಪಚುನಾವಣೆಗಳು, ಕೇರಳದ ಚುನಾವಣೆಗಳ ಬಗ್ಗೆ ಅವರೇ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಪ್ಲಸ್ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಶಿಫ್ಟ್ ಏನಾಗ್ತಿದೆ, DMK ಇಂದ TVK ಕಡೆಗೆ ಕಾಂಗ್ರೆಸ್ ಶಿಫ್ಟ್ ಆಗ್ತಿದೆ, ಅದನ್ನ ಅವರು ಯಾವ ರೀತಿಯಾಗಿ ನೋಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್, ಬಹಳ ಧನ್ಯವಾದ ಬಂದಿದ್ದಕ್ಕೆ. ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೀರಿ. ಸೊ ವೀಕ್ಷಕರೇ, ಇದು ಹೊಸ ಒಂದು ಪ್ರಯತ್ನ, ಹೊಸದೊಂದು ಸಂದರ್ಶನ ಸುದ್ದಿ ಸರ್ಕಲ್ ಮೂಲಕ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.